ಓಂ ಶಾಂತಿ. ಸಮಯದ ಅನುಸಾರದಲ್ಲಿ ಬಾಬ್ದಾದಾರವರು ತನ್ನ ಮಕ್ಕಳನ್ನ ವಿಶ್ವ ಸೇವೆಗೋಸ್ಕರ ಸನ್ನದ್ಧರನ್ನಾಗಿ ಮಾಡ್ತಿದ್ದಾರೆ. ಆದರೆ ಆ ಮಹಾನ್ ಕಾರ್ಯವನ್ನ ಮಾಡಬೇಕಾದ್ರೆ ಮಕ್ಕಳು ಅಷ್ಟು ರೆಡಿ ಆಗ್ಬೇಕಲ್ವಾ? ಸ್ಟೇಜಲ್ಲಿ ಲಕ್ಷಾಂತರ ಜನ ಆತ್ಮಗಳು ಇವರನ್ನ ನೋಡ್ತಾರೆ. ಅವಾಗ ತುಂಬಾ ಶೃಂಗಾರವಾಗಿರ್ಬೇಕಾಗ್ತದೆ, ವಿಶೇಷ ಗುಣಗಳನ್ನ ಧಾರಣೆ ಮಾಡಿಕೊಂಡು ಇರಬೇಕಾಗ್ತದೆ, ಸ್ವಚ್ಛವಾಗಿರ್ಬೇಕಾಗ್ತದೆ. ಆದರೆ ಇನ್ನೂ ಮಕ್ಕಳಲ್ಲಿ ಹುಡುಗಾಟಿಕೆತನ ಹಾಗೆ ಉಳ್ಕೊಂಡಿದೆ. ಇನ್ನೂ ರೆಡಿ ಆಗಿಲ್ಲ ಈಶ್ವರ್ಯ ಸೇವೆಗೋಸ್ಕರ. ಸೀರಿಯಸ್ನೆಸ್ ಇಲ್ಲ, ಶಿಸ್ತಿಲ್ಲ, ಕಡಿಮೆತನವನ್ನ ತೆಗೆದುಕೊಂಡಿಲ್ಲ, ಸೇವೆ ಮಾಡಬೇಕು ಹೇಳುವಂತ ಒಂದು ಮನೋಭಾವ ಇಲ್ಲ. ಇನ್ನೂ ವ್ಯರ್ಥ ಸಮಯವನ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ಬೇರೆಯವ್ರ ಬಗ್ಗೆ ನೆಗೆಟಿವ್ ಅನ್ನ ಯೋಚನೆ ಮಾಡ್ತಿದ್ದಾರೆ. ಅದಕ್ಕಾಗಿ ಮಕ್ಕಳಲ್ಲಿ ಏನೇನು ಕಡಿಮೆತನ ಇದೆ, ಏನೇನು ಮಕ್ಕಳು ಹೋಗಲಾಡಿಸ್ಕೊಳ್ಬೇಕು, ಸ್ವಯಂನಲ್ಲಿ ಏನೇನು ಪರಿವರ್ತನೆ ಮಾಡ್ಕೊಳ್ಬೇಕು, ಸಂಗಮ ಯುಗದಲ್ಲಿ ಬಾಬಾರವರ ಜೊತೆಗೆ ಹೇಗಿರಬೇಕು, ಆ ಮೂಲಕ ತಮ್ಮ ಈಶ್ವರ್ಯ ಜೀವನವನ್ನ ವಜ್ರ ಸಮಾನ ಹೇಗೆ ಮಾಡ್ಕೊಳ್ಬೇಕು ಅಂತ ಬಾಬಾ ಮುರಳಿಯಲ್ಲಿ ತಿಳಿಸಿದ್ದಾರೆ. ಈ ಮುರಳಿಯ ದಿನಾಂಕ 14 ಡಿಸೆಂಬರ್ 1997. ಇದ್ರಲ್ಲಿ ಬಾಬಾ ಏನ್ ಹೇಳ್ತಾರೆ? ಇಂದು ಬಾಬ್ದಾದಾರವರು ತಮ್ಮ ಪರಮಾತ್ಮ ಪ್ರೀತಿಯ ಪಾತ್ರ ಮಕ್ಕಳನ್ನ ನೋಡ್ತಾ ಇದ್ದಾರಂತೆ. ವಿಶ್ವದ ಸರ್ವ ಆತ್ಮರಿಗೂ ಕೂಡ ಭಗವಂತ ತುಂಬಾ ಇಷ್ಟ. ಯಾಕೆ ಹೇಳಿ? ಕಷ್ಟ ಬಂದಿದೆಯಲ್ವಾ? ಸಂಕಟ ಬಂದಾಗ ವೆಂಕಟರಮಣ. ಎಲ್ಲರಿಗೂ ಕಷ್ಟ ಇರುವಂತ ಕಾರಣದಲ್ಲಿ ಕಷ್ಟ ಬಂದಾಗ ಯಾರ ಅವಶ್ಯಕತೆ ಇದೆಯೋ ಅವ್ರ ನೆನಪಿಗೆ ಬರ್ತದೆ. ಕಾಯಿಲೆ ಬಂದಿದೆ ಅಂದ್ರೆ ಡಾಕ್ಟರ್ ನೆನಪಿಗೆ ಬರ್ತದೆ ಅಲ್ವಾ? 2 ವೀಲರ್ ಸರಿ ಇಲ್ಲ ಅಂತಂದ್ರೆ ಗ್ಯಾರೇಜ್ ನೆನಪಿಗೆ ಬರ್ತಾನೆ. ಹಾಗೆ ವಿಶ್ವದಲ್ಲಿರುವಂತ ಸರ್ವ ಆತ್ಮರು ಭಗವಂತನನ್ನ ತಿಳ್ಕೊಳ್ಳೋದರ ಕಡೆಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರಲ್ಲಿ ಕೆಲವರಿಗೆ ಮಾತ್ರ ಭಗವಂತನ ಯಥಾರ್ಥ ಪರಿಚಯ ಸಿಕ್ಕಿದೆ. ಅವರು ಬ್ರಹ್ಮಕುಮಾರ ಕುಮಾರಿಯರು ಆಗಿದ್ದಾರೆ. ಭಗವಂತ ಹೇಳಿರುವಂತ ನಿಯಮವನ್ನ, ಶ್ರೀಮತವನ್ನ ಫಾಲೋ ಮಾಡ್ತಾ ಇದ್ದಾರೆ, ಕಾರ್ಯಗತ ಮಾಡ್ತಿದ್ದಾರೆ. ಎಲ್ಲರೂ ಅಲ್ಲ, ಹೆಚ್ಚಿನ ಜನ. ಆ ಮಕ್ಕಳಲ್ಲೂ ಕೂಡ ಕೆಲವೊಂದು ಮಕ್ಕಳು ಬಾಬನಿಗೆ ತುಂಬಾ ಇಷ್ಟ. ನಾವು ಬಾಬಾ 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 ಅಂತ ಹೇಳ್ತೀವಿ, ಸರಿ, ನನಗೆ ಬಾಬಾ ಇಷ್ಟ, ಸರಿ. ಆದ್ರೆ ಬಾಬನಿಗೆ ಯಾರಿಷ್ಟ? ಬಾಬಾ ಆಯ್ಕೆ ಮಾಡಿಕೊಂಡಿರುವಂತ. ಬಾಬಾ ಹೇಳ್ತಾರೆ, ಆ ತಂದೆಯ ಮಡಿಲಲ್ಲಿ ಕುತ್ಕೊಂಡಿರುವಂತ ಮಕ್ಕಳಂತೆ. ತಂದೆಯ ಮಡಿಲಲ್ಲಿ ಯಾರು ಕೂತ್ಕೊಳ್ತಾರೆ ಹೇಳಿ ನೋಡೋಣ. ಈಗ ನೀವೊಂದು ಬಿಳಿ ಸೀರೆ ಉಟ್ಕೊಂಡು ಬಂದಿರ್ತೀರಾ, ಬಿಳಿ ಡ್ರೆಸ್ ಹಾಕೊಂಡು ಬಂದಿರ್ತೀರಾ, ಮಣ್ಣು ಮಾಡ್ಕೊಂಡಿರುವಂತ, ಕೆಸರು ಮೆತ್ಕೊಂಡಿರುವಂತ ನಿಮ್ದೇ ಮಕ್ಕಳು ಮೊಮ್ಮಕ್ಕಳು ಇದ್ರೆ ಎತ್ಕೊಳ್ತೀರಾ ನೀವು? ಅಥವಾ ಮುದ್ದು ಮಾಡ್ತೀರಾ? ದುರ್ನಾತ ಇರುವಂತ ಮಕ್ಕಳನ್ನ ಇಟ್ಕೊಂಡ್ಬಿಟ್ಟು ಶೃಂಗಾರ ಮಾಡ್ತೀರಾ? ಸೆಂಟ್ ಸ್ಪ್ರೇ ಮಾಡ್ತೀರಾ ಅದಕ್ಕೆ ಅವರಿಗೆ? ಇಲ್ಲ ತಾನೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಯಾರು ಶುದ್ಧವಾಗಿದ್ದಾರೆ, ನಿರ್ಮಲ ಮನಸ್ಸಿನವರಿದ್ದಾರೆ, ಸೇವಾ ಮನೋಭಾವದಲ್ಲಿದ್ದಾರೆ, ಸದಾ ತಂದೆಯ ಇಚ್ಛೆಯಂತೆ ಸೇವೆಗೆ ನಿಮಿತ್ತವಾಗಿರ್ತಾರೆ, ಅಂತಹ ಮಹಿಮಾಯೋಗ್ಯ, ಸೇವಾಯೋಗ್ಯ ಮಕ್ಕಳನ್ನ ಬಾಬಾ ಏನ್ ಮಾಡಿದಾರಂತ ತನ್ನ ಮಡಿಲಲ್ಲಿ ಎತ್ತಿಟ್ಕೊಂಡಿದ್ದಾರೆ. ನೀವು ಪ್ರಶ್ನೆ ಕೇಳ್ಬೋದು, ಏನಣ್ಣವ್ರೆ, ಬಾಬಾ ಮಡಿಲಲ್ಲಿ ಎತ್ತಿಟ್ಕೊಳ್ಳಿಕ್ಕೆ ಅವ್ರ ಹತ್ರ ಶರೀರ ಇಲ್ವಾ? ಇಲ್ವಲ್ಲ, ಅವ್ರ ಆತ್ಮರೂಪದಲ್ಲಲ್ವಾ ಇರೋದು? ಸರಿ. ಆದ್ರೆ ಯಾವ ಮಕ್ಕಳು ಸದಾ ಆ ಬಿಂದುವಿನ ಒಳಗಡೆನೇ ಇರ್ತಾರೆ ನೋಡಿ, ಯಾವ್ದಿಂದ? 3ನೇ ಕಣ್ಣಿಂದ ಸದಾ ಬಿಂದು ಒಳಗಡೆನೆ. ನನ್ನ ಹಿಂದೆ ಶಿವಬಾಬಾ ಬಾಬ್ದಾದ ಇದ್ದಾರೆ, ಅವ್ರ ಒಳಗಡೆನೇ ನಾನಿದೆ. ಬಾಬಾ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ ಅಷ್ಟೇ.
ಹೇಗೆ ಮಡಿಲಲ್ಲಿ ಇದ್ದಾಗ ಹಿಂದ್ಗಡೆಗೆ ತಾಯಿ ಇಡ್ತಾರೆ, ಆ ಮಗುವನ್ನ ತನ್ನ 2 ಕೈಯಿಂದ ತಾಯಿ ಏನ್ ಮಾಡಿರ್ತಾಳೆ? ಆಲಿಂಗನ ಮಾಡಿಟ್ಕೊಂಡಿರ್ತಾಳೆ. ಯಾವುದೇ ಕೆಲಸ ಮಾಡ್ತಾ ಇದ್ರೂನು ಕೂಡ ತಾಯಿಯ ಗಮನ ಮಗುವಿನ ಕಡೆನೇ ಇರ್ತದೆ. ಮಡಿಲಲ್ಲಿ ಮಗು ಇದೆ ಅಂತಂದ್ರೆ ಸಂಪೂರ್ಣವಾಗಿ ಆ ಮಗುವಿನ ಜವಾಬ್ದಾರಿ ತಾಯಿದಿರ್ತದೆ. ಹಾಗೆ ಬೆಳಗಿಂದ ರಾತ್ರಿಯವರೆಗೂ ಕೂಡ ನಮಗೆ ಬೇಕಾಗಿರುವಂತ ಆಹಾರ, ಊಟ, ತಿಂಡಿ, ಸ್ನಾನ, ಮಾನಸಿಕವಾಗಿ, ಶಾರೀರಿಕವಾಗಿ ಎಲ್ಲಾ ರಕ್ಷಣೆ ಭಗವಂತನದ್ದು. ಏನು ಬರ್ತದೋ ಎಲ್ಲ ಭಗವಂತನದೇ. ನಿಮ್ಮಿಂದ ಏನು ಹೋಗ್ತಾ ಇದೆಯೋ ಭಗವಂತನ ಶಕ್ತಿಗಳೇ. ಈಶ್ವರನ ಕಾರ್ಯಕ್ಕೆ ನೀವು ಸದಾ ನಿಮಿತ್ತರು. ಸದಾ ಕಾಲ ಬಾಬಾ ಜೊತೆಯಲ್ಲಿರುವಂತ ಅನುಭವ ಆಗ್ಬೇಕು. ನೋಡಿ, ಮಡಿಲಲ್ಲಿ ಇದ್ದಾಗ ಅಮ್ಮನೇ ಸ್ನಾನ ಮಾಡ್ತಾರೆ, ಅಮ್ಮನೇ ಊಟ ಮಾಡ್ತಾರೆ, ಅಮ್ಮನೇ ಮಲಗಿಸ್ತಾರೆ, ಅಮ್ಮನೇ ಅಡಿಗೆ ಸಾಮಾನನ್ನ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಅವಾಗ ಆ ಮಗು ಸ್ಮೃತಿ ಇರ್ತದಲ್ಲ, ನಾನು ಅಮ್ಮನ ಮಡಿಲಲ್ಲಿ ಇದ್ದೇನೆ ಅಂತ. ಮಳೆನಾದ್ರೂ ಬರ್ಲಿ, ಬಿಸಿಲಾದ್ರೂ ಬರ್ಲಿ, ಚಳಿನಾದ್ರೂ ಬರ್ಲಿ, ನಾಯಿ ಆದ್ರೂ ಕೂಗ್ಲಿ, ಸೊಳ್ಳೆನಾದ್ರೂ ಕಡಿಲಿ, ಚಿಂತೆ ಅಮ್ಮನಿಗೆ ಹೊರತು ಮಗುವಿಗೆ ಇಲ್ಲ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಪರಮಾತ್ಮ ಆ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಚಿಕ್ಕ ಮಕ್ಕಳ ರೂಪದಲ್ಲಿ ಏನ್ ಮಾಡ್ತಿದಾರಂತೆ, ಬಾಬಾ ಆ ಮಕ್ಕಳನ್ನ ನೋಡ್ತಾ ಇದ್ದಾರೆ ಮತ್ತು ಮಡಿಲಲ್ಲಿ ಇಟ್ಕೊಂಡ್ಬಿಟ್ಟು ಅವರ ಶರೀರಕ್ಕೆ, ಅವರ ಮನಸ್ಸಿಗೆ, ಆತ್ಮನಿಗೆ ಏನು ಬೇಕು ಅದನ್ನು ಕೊಡ್ತಾ ಇದ್ದಾನೆ. ಅದ್ ಹೇಗಿರ್ತದೆ ಅಂತಂದ್ರೆ, ತಾಯಿಯ ಮಡಿಲಲ್ಲಿ ಏನ್ ಹೇಳ್ತಾರೆ, ತೊಟ್ಟಲು, ಈ ಕಬ್ಬಿಣದ ತೊಟ್ಲಲ್ಲ, ಬೆಳ್ಳಿ ತೊಟ್ಲಲ್ಲ, ಕೈ ಇರ್ತದಲ್ಲ, ಕೈಯಿನ ತೊಟ್ಲಲ್ಲಿ ಹೇಗೆ ಅಮ್ಮ ಹಿಡ್ಕೊಂಡ್ಬಿಟ್ಟು ಕೈ ತೊಟ್ಲಲ್ಲಿ ಹಿಂಗೆ ಅಪ್ಪ ಹಾಕೊಳ್ತಾರಲ್ಲ, ಹಾಗೆ ಕೈಯ ತೊಟ್ಟಲಲ್ಲಿ ಬಾಬಾ ಏನ್ ಮಾಡ್ತಿದಾರಂತೆ, ನಮ್ಮನ್ನ ಆ ರೀತಿ ತೊಟ್ಲಲ್ಲಿ ತೂಗ್ತಾ ಇದ್ದ. ತೊಟ್ಲಲ್ಲಿ ತೂಗೋದು ಅಂತಂದ್ರೆ ಅಣ್ಣವ್ರೆ, ಅವ್ಯಕ್ತ ಮಾಸ ಅಲ್ವಾ? ಬ್ರಹ್ಮ ಬಾಬಾ ಎತ್ಕೊಂಡಿದ್ದಾರೆ ಅಂತ ಸಂಕಲ್ಪ ಮಾಡ್ಬೇಕಾ? ಮಮ್ಮ ಎತ್ಕೊಂಡಿದ್ದಾರೆ ಅಂತ ಸಂಕಲ್ಪ ಮಾಡ್ಬೇಕಾ? ಹಾಗಲ್ಲ. ಬಾಬಾ ಬಿಂದು, ಬಿಂದು ಒಳಗಡೆಗೆ ನಾನಿದ್ದೇನೆ ಅಷ್ಟೇ. ಬಾಬಾ ಆ ಒಂದು ನಿರಾಕಾರ ಸಪ್ತ ಶಕ್ತಿಗಳನ್ನ, ಗುಣಗಳನ್ನ ನಮ್ಗೇನ್ ಮಾಡ್ತಿದ್ದಾರೆ, ಕೊಡ್ತಾ ಇದ್ದಾರೆ. ಹೇಳುವಂತ ಅನುಭವವನ್ನ ಮಾಡ್ತಾ ಇರಬೇಕು. ಆ ರೀತಿ ಪವಿತ್ರ ರೂಪದಿಂದ ನಾವು ಬಾಬನ ಮಡಿಲಲ್ಲಿದ್ದಾಗ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಬಾಬಾ ನಮ್ಮನ್ನ ಎತ್ಕೊಂಡಿದ್ದಾರೆ ಅಂತ, ಅಥವಾ ಮಡಿಲಲ್ಲಿ ಇದ್ದೀವಿ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಅದಕ್ಕೆ ಬಾಬಾ ಒಂದು ಸುಂದರ ಉದಾಹರಣೆ ಹೇಳ್ತಾರೆ. ಒಂದ್ ಮಗು ಸ್ಕೂಲಿಗೆ ಹೋಗಿರುತ್ತೆ. ಇನ್ನ ಸ್ಕೂಲಿಗೆ ಹೋದಾಗ ಮಧ್ಯಾಹ್ನ 10 ಗಂಟೆ ಅಷ್ಟೊತ್ತಿಗೆ, ಬೆಳಿಗ್ಗೆ ಸ್ಕೂಲಿಗೆ ಹೋಗಿದೆ ಮಗು 8 ಗಂಟೆಗೆ, 10:30ಗೆ ರಿಸೆಸ್ ಅಂತ ಪೀರಿಯಡ್ ಬಿಟ್ಟಿರ್ತಾರೆ. ಆಟ ಆಡ್ತಾ ಇರ್ಬೇಕಾದ್ರೆ ಏನಾಯ್ತು ಅಂದ್ರೆ ಮಗು ಬಿದ್ದ್ಬಿಡ್ತು. ಬಿದ್ದ್ಬಿಟ್ಟು ಏನಾಯ್ತು ಅಂತಂದ್ರೆ ಕಾಲಿನ ಮಂಡಿಗೆ ನೋವಾಯ್ತು. ನೋವಾಯ್ತು, ಅಳ್ತಾ ಇದೆ. ಯಾರು ಹೇಳು ಕೇಳ್ತಾರೆ? ಯಾರು ಕೇಳಲ್ಲ. ಎಲ್ಲ ಮಕ್ಕಳು ಆಟ ಆಡ್ಕೊಂಡಿದ್ದಾರೆ. ಯಾರು ಕೇಳ್ತಾ ಇಲ್ಲ ಅಂತ ಅದು ಅಳುದನ್ನ ಏನ್ ಮಾಡ್ಬಿಡ್ತದೆ, ನಿಲ್ಸಿಬಿಡ್ತದೆ. ಕ್ಲಾಸ್ ರೂಮಿಗೆ ಬಂದು ಕೂತ್ಕೊಳ್ತದೆ. ಟೀಚರಿಗೆ ಹೇಳುವಂಗಿಲ್ಲ ಕಾಲಿ ಗಾಯ ಆಗಿದೆ ಅಂತ. ಕಾಲಿ ಗಾಯ ಆಗಿದೆ ಅಂತ ನೀನ್ ಆಟ ಆಡ್ಲಿಕ್ಕೆ ಯಾಕೆ ಹೋಗಿದ್ದೆ ಅಂತ ಟೀಚರ್ ಕೇಳ್ತಾರೆ, ಇನ್ನೊಂದು 4 ಬಾರಿಸ್ತಾರೆ. ಅದಕ್ಕಾಗಿ ಮಗು ಸುಮ್ಮನೆ ಇರ್ತದೆ. ಸರಿ, ಕ್ಲಾಸ್ ಮುಗೀತು, ಸುಮಾರು 1 ಗಂಟೆ ಆಯ್ತು, ಸ್ಕೂಲ್ ಬಿಟ್ಟಿದ್ದಾರೆ, ಅಮ್ಮ ಬಂದಿದ್ದಾರೆ ಮಗುವನ್ನ ಎತ್ಕೊಂಡು ಹೋಗ್ಲಿಕ್ಕೆ, ಕರ್ಕೊಂಡು ಹೋಗ್ಲಿಕ್ಕೆ. ಅಮ್ಮ ನೋಡಿದ ತಕ್ಷಣದಲ್ಲಿ ಮಗು ಏನ್ ಮಾಡ್ತದೆ, ಗೊಳೋ ಅಂತ ಗಂಗಾ ಯಮುನಾ ಎಲ್ಲಾ ರೀತಿ ಅಳುವಿನಿಂದ ಅಮ್ಮನನ್ನ ಸ್ವಾಗತ ಮಾಡ್ತಾಳೆ. ತಕ್ಷಣದಲ್ಲಿ ಅಮ್ಮ, ಏನಾಯ್ತು ಮಗು ಅಂತ ಹೇಳ. ಅವ್ರ ಸ್ಕೂಲ್ ಬ್ಯಾಗು, ಟಿಫಿನ್ ಕೆರಿಯರ್, ಶೂ, ಸಾಕ್ಸ್ ಎಲ್ಲವನ್ನ ಅಮ್ಮ ಮಡಿಲಿ ಎತ್ಕೊಂಡ್ಬಿಟ್ಟು ಪಾಲನೆಯನ್ನ ಮಾಡಿದಾಗ, ಆಲಿಂಗನವನ್ನ ಮಾಡಿದಾಗ ಆ ಮಗು ಆ ನೋವನ್ನ ಮರೀತಾಳೆ. ಅಷ್ಟು ಸಮಯದ ಆ ನೋವನ್ನ ಆ ಮಗು ಮರ್ತು ಬಿಡತ್ತೆ. ಹೇಗೆ ಸ್ಥೂಲ ರೂಪದಲ್ಲಿ 3-4 ಗಂಟೆಯ ನೋವನ್ನ ಸ್ಥೂಲವಾದಂತ ತಾಯಿಯ ಮಡಿಲಲ್ಲಿ ಮಗು ಸೇರಿದಾಗ ಶರೀರದ ನೋವನ್ನ ಮರೆಯತ್ತೋ, ಹಾಗೆಯೇ ಆ 1 ಸೆಕೆಂಡಿನಲ್ಲಿ ಪರಮಾತ್ಮನ ಮಡಿಲಲ್ಲಿ ಬಿಂದು ರೂಪದಲ್ಲಿ ನೀವು ಸೇರಿದಾಗ 5,000 ವರ್ಷದಲ್ಲಿ ಆತ್ಮ ಯಾವ ರೀತಿ ದುಃಖದ ಅನುಭವವನ್ನ ಮಾಡಿದೆಯಲ್ಲ, ಅದನ್ನ 1 ಸೆಕೆಂಡ್ನಲ್ಲಿ ಏನ್ ಮಾಡ್ಬಿಡ್ತದೆ ಅಂತ ಮರ್ತು ಬಿಡ್ತದೆ. ಕೆಲವೊಂದ್ಸಲ ನಮ್ಗೆ ಕಾಯಿಲೆಗಳು ಬಂದಾಗ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಾಗ ಹೇಗೆ ಆದಷ್ಟು ಬೇಗ ಬೆವರು ಬಂದ್ಬಿಟ್ಟು
ಆ ಎಲ್ಲ ನೋವು ಕಡಿಮೆ ಆಗಿರುವಂತ ಅನುಭವ ಆಗತ್ತು. ಅದೇ ರೀತಿ ಆ ಒಂದು ಯೋಗದ ಸ್ಥಿತಿಯಲ್ಲಿ ಏನಾಗತ್ತೆ ಅಂತಂದ್ರೆ, ಎಷ್ಟೋ ಜನ್ಮಾಂತರದಿಂದ ಮಾಡಿರುವಂತಹ ಆ ಒಂದು ದುಃಖಕ್ಕೆ ಪರಿಹಾರ, ನೋವಿಗೆ ಪರಿಹಾರ ಹೇಳುವಂಥದ್ದು ಸಿಗ್ತದೆ. ಮತ್ತು ಆ ಪರಮಾತ್ಮನ ಪ್ರೀತಿಯಿಂದ ಎಲ್ಲ ಶಕ್ತಿಗಳು ಸಿಕ್ಬಿಡ್ತವೆ. ಎಷ್ಟೋ ಸಲ ನಾವು ನೋಡಿದೀವಿ, ಕೇಳಿದೀವಿ. ಒಂದು ಮಗು ತುಂಬಾ ಹಸಿವೆ ಇರುತ್ತಂತೆ. ಅದು ತಾಯಿಯ ಮಡಿಲಲ್ಲಿ ಕುತ್ಕೊಂಡ್ಬಿಟ್ಟಾಗ ಆ ತಾಯಿಯ ಆತ್ಮಿಕ ಪ್ರೀತಿಯಿಂದ ಆ ಮಗು ಏನ್ ಮಾಡುತ್ತೆ, ಆ ಒಂದು ಹಸಿವೆಯನ್ನು ಕೂಡ ಮರ್ತು ಬಿಡ್ತದಂತೆ ಅಲ್ವಾ? ಹಾಗೆ ಆ ತಾಯಿಯ ಪ್ರೀತಿಯಲ್ಲಿ ಅಷ್ಟು ಶಕ್ತಿ ಇದೆ. ಹಾಗೆ ಪರಮಾತ್ಮನ ಪ್ರೀತಿ ಏನು ಮಾಡುತ್ತೆ ಅಂತಂದ್ರೆ, ನಿಮ್ಮ ಮೂಲಕ ಎಲ್ಲ ಶಕ್ತಿಗಳು ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇರ್ತದೆ. ಇನ್ನು ಕೆಲವೊಂದು ಆತ್ಮಗಳು ಶಕ್ತಿ ಇರೋದಿಲ್ಲ. ಅವು ಆ ಒಂದು ಯೋಗದಲ್ಲಿ ಕುತ್ಕೊಂಡಾಗ ಅವ್ರಿಗೆ ಶಕ್ತಿ ಸಿಗ್ತದೆ. ನಿರ್ಬಲವಾಗಿರುವಂತ ಆತ್ಮರಿಗೆ ಶಕ್ತಿ ಸಿಗ್ತಾ ಇರುವಂತ ಅನುಭವ ಆಗ್ತದೆ. ಹೀಗೆ ನೋಡಿ, ಮನೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಶರೀರದಲ್ಲಿ ಶಕ್ತಿ ಇಲ್ಲ ಅಂದ್ರೆ ತಲೆ ಸುತ್ತು ಬಿಡ್ತದೆ ಅಲ್ವಾ? ಅಥವಾ ಬಿಸಿಲಲ್ಲಿ ತೋಟದಲ್ಲಿ ಕೆಲಸ ಮಾಡಿ ತುಂಬಾ ಸೆಕೆ ಇದ್ದಾಗ ತಲೆ ಚಕ್ಕರ್ ಬಂದ್ಬಿಡ್ತದೆ. ನೀರು ಕುಡಿದ್ಬಿಡಿ, ಜ್ಯೂಸ್ ಕುಡಿದ್ಬಿಡಿ, ಹಣ್ಣು ತಿನ್ನಿ, ಊಟ ಮಾಡಿ ಏನಾಗ್ತದೆ, ಮತ್ತೊಬ್ಬ ಶಕ್ತಿ ಬರ್ತದಲ್ವಾ? ಹಾಗೆ ನಾವು ಪರಮಾತ್ಮನ ಆ ಒಂದು ಮಡಿಲಿನ ಸುಖದಲ್ಲಿ ಇದ್ದಾಗ ಏನಾಗ್ತದಂತೆ, ಬಲ ಇಲ್ದಿರುವಂತ ಆತ್ಮರಿಗೂ ಕೂಡ ಶಕ್ತಿ ಬರ್ತದೆ. ಶಾರೀರಿಕ ಶಕ್ತಿ ಇರ್ಬೋದು, ಮಾನಸಿಕ ಶಕ್ತಿ ಇರ್ಬೋದು, ಸಮಸ್ಯೆಗಳಿಗೆ ಸಮಾಧಾನ ಇರ್ಬೋದು, ಅಥವಾ ನಿಮ್ಮ ಮೂಲಕ ಬೇರೆ ಆತ್ಮಗಳಿಗೂ ಬಾಬಾ ಏನ್ ಮಾಡ್ಬೋದು, ಶಕ್ತಿಯನ್ನ ಕೊಡಬಹುದು. ಅಂದ್ರೆ ಈ ರೀತಿ ಶ್ರೇಷ್ಠ ಪರಮಾತ್ಮನ ಪ್ರೀತಿಯನ್ನ ಕೆಲವೊಂದು ಮಕ್ಕಳು ಮಾತ್ರ ಅನುಭವ ಮಾಡ್ತಿದ್ದಾರೆ. ನಾವೆಲ್ಲ ಬಾಬಾ 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 ಅಂದ ತಕ್ಷಣ ಬಾಬಾ ಪ್ರೀತಿ ಕೊಡ್ತಾರೆ ಅಂತ ಅರ್ಥ ಅಲ್ಲ. ಸದಾ ಮಡಿಲಲ್ಲೇ ಇರ್ಬೇಕು. ಮಡಿಲಲ್ಲಿ ಇರ್ಬೇಕು ಅಂದ್ರೆ ಎಂದೂ ಏನು ತಪ್ಪು ಮಾಡಿರಬಾರದು. ಸುಮ್ನೆ ಬಾಬಾ ಮಡಿಲಲ್ಲಿ ಇಟ್ಕೊಳ್ಳೋದಿಲ್ಲ. ಶರಣಾಗತಿ ಆಗಿರ್ಬೇಕು, ಸಮರ್ಪಣೆ ಆಗಿರ್ಬೇಕು. ಭಗವಂತ ಏನು ಕೊಡ್ತಾರೋ, ಎಲ್ಲಿ ಕುಳಿಸ್ತಾರೋ, ಎಲ್ಲಿ ಮಲಗಿಸ್ತಾರೋ, ಏನ್ ತಿನ್ನಿಸ್ತಾರೋ, ಯಾವ ಬಟ್ಟೆ ಕೊಡ್ತಾರೋ, ಯಾವ ಸೇವೆಗೆ ನಿಮಿತ್ತ ಮಾಡ್ತಾರೋ ಅದಕ್ಕೆ ಪ್ರತಿ ಸೆಕೆಂಡ್ ಎವರ್ ರೆಡಿ ಆಗಿರ್ಬೇಕು. ಸುಮ್ನೆ ನಾನು ಬಾಬಾ ಜೊತೆಲಿದ್ದೇನೆ ಅಂತಂದ್ರೆ ಬಾಬಾ ನಿಮ್ಮನ್ನ ಮಡಿಲಲ್ಲಿ ಇಟ್ಕೊಳ್ಳೋದಿಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ರೀತಿ ಸದಾಕಾಲ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನ ಆಗಿರುವಂಥವ್ರು ಸದಾ ಪರಮಾತ್ಮನ ಪ್ರೀತಿಯ ಮಡಿಲಲ್ಲೇ ಅವಿನಾಶಿ ಆಗಿರ್ತದೆ. ಕೆಳಗಡೆ ಇಳುವುದೇ ಇಲ್ವಂತ. ಕೆಳಗಡೆ ಇಳಿಯೋದಿಲ್ಲ ಅಂದ್ರೆ ಏನು? ಬಾಬಾ ಹೇಳ್ತಾರೆ, ಆ ಮೂರನೇ ನೇತ್ರದಿಂದ ಸದಾ ಬಾಬನನ್ನೇ ನೋಡ್ತಾ ಇರ್ತಾನೆ. ಮೂರನೇ ನೇತ್ರದಿಂದ. ಅದಕ್ಕೆ ಬಾಬಾ ತುಂಬಾ ಸಲ ಹೇಳ್ತಾ ಅಲ್ವಾ, 3 ತಿಂಗಳ ಮಗು ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ರು ಕೂಡ ಅಮ್ಮ ಎತ್ಕೊಂಡಿರೋದನ್ನ ಬೇರೆಯವ್ರು ಎತ್ಕೊಂಡ್ಬಿಟ್ರೆ ಅಳ್ಳಿಕ್ ಶುರು ಮಾಡ್ತದ. ಕಣ್ಣು ಓಪನ್ ಮಾಡಿರೋದಿಲ್ಲ. ಯಾವ್ದಿಂದ ಅನುಭವ ಮಾಡ್ತಾ ಇರ್ತದೆ? ಮೂರನೇ ನೇತ್ರದಿಂದ. ಹೌದಾ? ಹಾಗೆ ಬಾಬನ ಮಗು ಆದ ತಕ್ಷಣದಲ್ಲಿ ಬಾಬಾ ನಿಮಗೆ ಮೂರನೇ ನೇತ್ರವನ್ನ ಕೊಟ್ಟಿದ್ದಾರೆ. ಆ ಮೂರನೇ ನೇತ್ರದಿಂದ ನೀವು ಸದಾ ಬಾಬನನ್ನೇ ನೋಡ್ತಾ ಇರ್ಬೇಕು, ಬಾಬನ ಪ್ರೀತಿಯನ್ನೇ ಅನುಭವ ಮಾಡ್ತಾ ಇರಬೇಕು. ಸದಾಕಾಲ ಮನಸ್ಸು ಹೇಳುವಂತ ಕಣ್ಣು, ಮನಸ್ಸಿನ ಕಣ್ಣು ಸದಾ ಬಾಬನ ಒಳಗಡೆನೇ ಇರಬೇಕು. ಅಲ್ಲಿಂದ ಕೆಳಗಡೆಗೆ ಇಳಿಬಾರದು. ಇಳಿದರೆ ಮಾಯೆ ಇದೆ, ರಾವಣ ಇದೆ, ಪಂಚವಿಕಾರ ಇದೆ. ಏನ್ ಮಾಡ್ಬಿಡ್ತದಂತೆ ಅದು? ಏನ್ ಮಾಡ್ಬಿಡ್ತ ಹಪ್ ಅಂತ ನಿಮ್ಮನ್ನ ಏನ್ ಮಾಡ್ತದೆ, ಎಳ್ಕೊಂಡ್ಬಿಡ್ತದೆ. ಅದಕ್ಕಾಗಿ ಯಾರು ಸದಾಕಾಲ ಬಾಬನ ಮಡಿಲಲ್ಲಿ ಇರ್ತಾರೋ ಅವ್ರ ಹತ್ರ ಮಾಯೆ ಬರೋದಿಲ್ಲಿ. ಕಣ್ಣೆತ್ಬಿಟ್ಟು ನೋಡ್ಲಿಕ್ಕೂ ಕೂಡ ಹೆದರಿಕೆ ಆಗ್ತದಂತ. ಯಾಕೆ ಹೇಳಿ? ಬಾಬ್ ದಾದ ಇಡ್ತಾರಲ್ಲ, ಭಗವಂತ ಇಡ್ತಾರಲ್ಲ. ಅದಕ್ಕಾಗಿ ಅವ್ರಿಗೆ ಯಾವುದೇ ಪರಿಸ್ಥಿತಿಗಳಾಗ್ಲಿ, ನಾಟಕದ ಯಾವುದೇ ಸೀನ್ಗಳಾಗ್ಲಿ, ಯಾವುದೇ ವ್ಯಕ್ತಿಗಳಾಗ್ಲಿ, ವಸ್ತುಗಳಾಗ್ಲಿ, ವಿಷಯಗಳಾಗ್ಲಿ ಅವ್ರಿಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಟಚ್ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾಯೆನೂ ಕೂಡ ಏನ್ ಮಾಡಿದೆ ಅಂತಂದ್ರೆ, ಈ ಒಂದು ಬ್ರಾಹ್ಮಣ ಆತ್ಮಗಳ ಜೊತೆಗೆ ಯುದ್ಧ ಮಾಡಿ 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 ಸುಸ್ತಾಗಿ ಬಿಟ್ಟಿದೆ. ಮೊದಲಿನ ಶಕ್ತಿ ಇಲ್ಲ. ಯಾಕಂದ್ರೆ ಮಕ್ಕಳು ಸ್ವಲ್ಪ ಹೊತ್ತು ಮಾಯೆ ಜೊತೆಗೆ ಇರ್ತಾರೆ, ತಕ್ಷಣ ಅಪ್ಪನ ಹಿಡ್ಕೊಂಡ್ಬಿಡ್ತಾರೆ. ಮತ್ತೆ ವಾಪಸ್ ಏನಾಗ್ಬಿಡ್ತದೆ, ಮಾಯೆಗೆ ಸೋಲಾಗ್ಬಿಡ್ತದೆ. ಅದಕ್ಕೆ ಸೋಲಾಗಿ ಆಗಿ ಆಗಿ ಏನ್ ಮಾಡಿದೆ ಅಂತದ್ದು ಬಾಬನ ಮಕ್ಕಳ ಹತ್ರ ಬರೋದಿಲ್ವಂತೆ. ಆದ್ರೆ ಈ ಮಕ್ಕಳೇನ್ ಮಾಡ್ತಾರೆ ಅಂತಂದ್ರೆ,
ಮಾಯೆ ಬರ್ಲಿಕ್ಕೆ ರೆಡಿ ಇಲ್ಲ, ಮಾಯೆ ಸೋತೋಗ್ಬಿಟ್ಟಿದೆ. ಆದ್ರೂ ಕೂಡ ಮಕ್ಕಳೇನ್ ಮಾಡ್ತಾರಂತೆ, ಮಾಯೆಯನ್ನ ಕರೀತಾರೆ. ಬಾಬಾ ಹೇಳ್ತಾರಂತೆ ಮಾಯೆಗೆ, ನೀನ್ ಹೋಗ್ಬಿಡು ಅಂತ. ಬಾಬಾ ನಾನು ಹೋಗ್ಲಿಕ್ಕೆ ರೆಡಿ ಇದ್ದೇನೆ, ಅದು ನಿನ್ ಮಕ್ಳು ಕರೀತಾರಲ್ಲ ಏನ್ ಮಾಡೋದು ಅಂತ ಹೇಳ್ತಾರೆ. ಇನ್ವಿಟೇಷನ್ ಕೊಡ್ತಾರಂತೆ. ಅವಾಗ ಇನ್ವಿಟೇಷನ್ ಕೊಟ್ಟಾಗ ಆ ಇನ್ವಿಟೇಷನ್ ಹೋಗ್ಬಿಟ್ಟು ಮಾಯಿಗೆ ತಲುಪಿ ಬಿಡ್ತದಂತೆ. ತಕ್ಷಣ ಏನ್ ಮಾಡ್ಬಿಡ್ತದೆ, ಬಂದ್ಬಿಡ್ತದೆ. ಮಾಯಿ ಇನ್ವಿಟೇಷನ್ ಬಂದಿದ್ದು. ಮಕ್ಳೇನ್ ಮಾಡ್ತಾರೆ, ಕೆಳಗಡೆ ಇಳಿದ್ಬಿಡ್ತಾರೆ. ನೋಡಿ, ಸೀತೆಗೆ ಮಾರೀಚ ಬಂಗಾರದ ಜಿಂಕೆ ರೂಪದಲ್ಲಿ ಬಂದ್ಬಿಟ್ಟೆ ಇನ್ವಿಟೇಷನ್ ಕೊಡ್ಲಿಕ್ಕೆ. ಸೀತೆ ಯಾರ ಜೊತೆಗಿದ್ಲು? ರಾಮ ಮತ್ತೆ ಲಕ್ಷ್ಮಣ ಜೊತೆಗೆ. ರಾಮ ಹೇಳ್ತಾರೆ, ನೋಡು ಮೋಸ ವಂಚನೆ ಏನೋ ಒಂದು, ಅದು ಚಿಗರಿ ಜಿಂಕೆ ಅಲ್ಲ, ಅದು ಏನೋ ಒಂದು ಮೋಸ ಇರಬೇಕು. ಕೇಳೋದೇ ಇಲ್ಲ, ಇಲ್ಲ ನಂಗೆ ಬೇಕು. ಲಕ್ಷ್ಮಣನು ಕೂಡ ಹೇಳ್ತಾನೆ, ಕೇಳೋದಿಲ್ಲ. ಹಾಗೆ ಬಾಬಾ ನಮಗೆ ಪ್ರತಿದಿನ ಎಷ್ಟು ಮುರಳಿಲಿ ಹೇಳ್ತಾರೆ, ಮಗು ಮಾಯೆ ಇದು, ಬಂಗಾರ, ಭೂಮಿ, ಮಕ್ಕಳು, ಮೊಮ್ಮಕ್ಕಳು, ಪತಿ, ಸಂಸಾರ, ಕುಟುಂಬ, ಇದೆಲ್ಲ ಮಕ್ಕಳೇ, ಮಾಯೆ 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 ಎಷ್ಟು ಬಾಬಾ ಹೇಳ್ತಾರೆ. ಆದ್ರೆ ನಾವು ಓಹೋ, ನಮಗ್ ಮತ್ತೆ ಮಕ್ಕಳೇ, ಮೊಮ್ಮಕ್ಕಳೇ, ಬಂಗಾರನೇ, ಜಮೀನೇ ಇದನ್ನೇ ಬೇಕು ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಮಾಯೆಯನ್ನ ಗುರ್ತಿಸಿ. ನಾನು ಬೇಡ ಅಂತಂದ್ರು ಕೂಡ ಮಾಯೆಯ ಕೈಯನ್ನು ಹಿಡಿಲಿಕ್ಕೆ ಹೋಗ್ತಾನೆ, ಜೊತೆಗೆ ನನ್ನ ಮಡಿಲಿಂದನೂ ಕೂಡ ಕೆಳಗಡೆ ಇಳಿದು ಬಿಡ್ತಾನೆ. ನಾನೇನ್ ಮಾಡ್ಲಿಕ್ಕೆ ಆಗ್ತದ ಅವಾಗ? ಯಾವಾಗ ಒಂದು ಬಂಗಾರದ ಚಿಂಕಿ ಹುಡ್ಕೊಂಡು ಹೋಗ್ಬಿಟ್ಟು ಸೀತೆ ಏನ್ ಮಾಡ್ಬೇಕಾಯ್ತು? ಎಷ್ಟೋ ವರ್ಷಗಳ ಕಾಲ ರಾವಣನ ಆಸ್ಥಾನದಲ್ಲಿ ರಾಕ್ಷಸರ ಜೊತೆಗೆ ಇರಬೇಕಾದಂತ ಅನಿವಾರ್ಯತೆ ಬಂತು. ಇದು ಯಾರು ಬೇರೆಯವ್ರ ಕಥೆ ಅಲ್ಲ, ನಿಮ್ಮದೇ ಕಥೆ ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಎಂದೂ ಕೂಡ ಆ ತಂದೆಯ ಮಡಿಲಿಂದ ಕೆಳಗಡೆ ಇಳಿಬೇಡಿ. ಅಲ್ಲೇ ಕೂತ್ಕೊಂಡಿರ್ಬೇಕು ನಾವು. ಏನಾದ್ರೂ ಆಗ್ಲಿ, ಉಪವಾಸನಾದ್ರೂ ಬಾಬಾ ಹಾಕ್ಲಿ, ಏನ್ ಮಾಡಿದ್ರು ಕೂಡ ನೀವು ಅಲ್ಲಿಂದ ಕೆಳಗಡೆಗೆ ಇಳಿಯುವ ಹಾಗೆ ಇಲ್ಲ. ಇಳಿದ್ರೆ ಅಂದ್ರೆ ಏನು, ಕಾಲಿಗೆ ಏನಾಯ್ತು, ಹೆಸರು ಮೆತ್ಕೊಳ್ತು ಅಂತ. ಅಂದ್ರೆ ಯಾವಾಗ್ಲೂ ಗದ್ದಿ ಮೇಲೆ ಕುತ್ಕೊಳ್ಬೇಕು ಅಂತ ಅರ್ಥ ಅಲ್ಲ, ಮನಸ್ಸನ್ನು ಸದಾ ಬಾಬನ ಒಳಗಡೆಗೆ ಇಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಮಕ್ಕಳೇ, ಈ ವರ್ಷ ಒಂದು ಒಳ್ಳೆ ಕೆಲಸ ಮಾಡಿ ಮಾಯನ್ನ ವಿದಾಯ ಮಾಡಿ. ಮಾಯ ಹೋಗ್ಲಿಕ್ಕೆ ರೆಡಿ ಇದೆ. ನೀವೇನ್ ಮಾಡ್ಬೇಕಂದ್ರೆ ಟಾಟಾ ಬಾಯ್ ಬಾಯ್ ಮಾಡ್ಬಿಟ್ಟು ಅದನ್ನೇನ್ ಮಾಡ್ಬಿಡಿ, ಕಳ್ಸಿಕೊಟ್ಟು ಬಿಡಿ. ಈಶ್ವರಿ ಸೇವೆಯಲ್ಲಿ ತುಂಬಾ ಏನಾಗಿ ಬ್ಯೂಸಿ ಆಗಿ. ಹಾಗೆ ನಿಮ್ಗೆ ಗೊತ್ತಲ್ವಾ, ಪತಿ ಮನೆಗೆ ಬಂದ್ವಿ ಅಂತಂದ್ಮೇಲೆ ಅಪ್ಪ ಅಮ್ಮನಿಗೆ ಏನ್ ಮಾಡ್ಬೇಕು, ಮನೆ ಕಳ್ಸ್ಬೇಕಲ್ವಾ. ಅವ್ರ ಜೊತೆಗೆ ನಾವು ಹೋಗ್ಲಿಕ್ಕೂ ಆಗೋದಿಲ್ಲ, ಅವ್ರನ್ನ ನಮ್ಮನೇಲಿ ಇಟ್ಕೊಳ್ಲಿಕ್ಕೂ ಕೂಡ ಆಗೋದಿಲ್ಲ. ಯಾಕಂದ್ರೆ ನಮ್ ಹೊಸ ಜೀವನ, ಹೊಸ ಕುಟುಂಬ, ಹೊಸ ಸಂಸಾರ ಸ್ಟಾರ್ಟ್ ಆಯ್ತು ಅಂತಂದ್ರೆ ಯಾರ ಜೊತೆಗೆ ನಾವು ಮದುವೆ ಆಗಿದ್ವಿ ಅವ್ರ ಜೊತೆನೆ ಇರ್ಬೇಕಾಗ್ತದಲ್ವಾ. ಅದಕ್ಕಾಗಿ ಭಗವಂತನನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತಂದ್ರೆ ಏನ್ ಮಾಡ್ಬೇಕು, ಮಾಯನ್ನ ಆದಷ್ಟು ಬೇಗ ಏನ್ ಮಾಡ್ಬೇಕು, ಮನೆ ಕಳಿಸ್ಬೇಕು. ಮಕ್ಕಳು ಪರಮಾತ್ಮನನ್ನ ತುಂಬಾ ಕಷ್ಟಪಟ್ಬಿಟ್ಟು ಏನ್ ಮಾಡ್ತಾರಂತೆ, ಗುರುತಿಸ್ತಾರಂತೆ. ಮಾಯೆಯನ್ನ ಬೇಗ ಗುರ್ಸಿಬಿಡ್ತಾವ. ನೋಡಿ, ಸ್ಕೂಲಲ್ಲಿರೋ ಮಕ್ಕಳಿಗೆ ಸ್ಕೂಲಿನ ಹಾಡನ್ನ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಅದು ಫಿಲ್ಮಿನ ಹಾಡಾಗಿದ್ರೆ ಬೇಗ ನೆನಪಿಗೆ ಇರ್ತಾವ ಅಲ್ವಾ. ಫಿಲ್ಮ್ ನೋಡ್ಕೊಂಡ್ ಮುಂದೆ ಇರ್ಬೇಕಾದ್ರೆ ಚೆನ್ನಾಗಿ ವರ್ಣನೆ ಮಾಡ್ಬಿಡ್ತಾರೆ. ಸ್ಕೂಲಲ್ಲಿ ಪಾಠ ಏನ್ ಹೇಳಿದ್ರು ಅಂತ ನೆನಪಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳಿ, ಅಷ್ಟು ಆಸಕ್ತಿ ಹೇಳುವಂಥದ್ದು ಇರೋದಿಲ್ಲ. ಇನ್ನೊಂದು ವಿಷಯ ಹೇಳ್ತಾರೆ, ಈ 3ನೇ ಕಣ್ಣಿನಿಂದ ನೀವು ಮಕ್ಕಳು ಬಾಬನನ್ನ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಸರಿಯಾಗಿ ಅನುಭವ ಆಗಿಲ್ಲ ಅಂತಂದ್ರೆ ಮಕ್ಕಳಿಗೆ ಕಷ್ಟ ಆಗ್ಬಿಡ್ತದಂತೆ, ಪರಿಶ್ರಮ ಆಗ್ಬಿಡ್ತದಂತೆ, ನಿಧಾನಕ್ಕೆ ನಿದ್ರೆ ಬಂದ್ಬಿಡ್ತದೆ. ಯಾಕೆ? ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಮಕ್ಕಳು ಯಥಾರ್ಥವಾಗಿ ತಂದೆ ನೆನ್ಪು ಮಾಡ್ತಾ ಇರೋದಿಲ್ಲ. ಇವರು ಕಷ್ಟ ಪಡ್ತಾ ಇರ್ತಾರೆ ಹೊರತು ಬಾಬಾ ಅವರನ್ನ ಆಯ್ಕೆ ಮಾಡಿರೋದಿಲ್ಲ. ಏನೋ ಒಂದು ಬಲಹೀನತೆಗಳಿರ್ತಾವೆ, ಏನೋ ಒಂದು ಕಡಿಮೆತನ ಇರ್ತಾರೆ, ಅದನ್ನ ಬಿಟ್ಟಿರೋದಿಲ್ಲ. ಅದಕ್ಕಾಗಿ ಅವರಿಗೆ ಭಗವಂತನ ಶಕ್ತಿ ಪ್ರವಾಹ ಆಗಿದ್ದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಬಾಬನ ಹತ್ರ ಕಿರಣ ತಗೊಳ್ಳೋದಲ್ಲ, ಬಾಬನ ಒಳಗಡೆನೇ ಕುತ್ಕೊಂಡಿರ್ಬೇಕು ಯಾವಾಗ್ಲೂ. ಅಮ್ಮನ ಪಕ್ಕದಲ್ಲಿ ಕೂತ್ಕೊಳ್ಳೋದಲ್ಲ, ಕೈ ಹಿಡ್ಕೊಳ್ಳೋದಲ್ಲ, ಅಮ್ಮನನ್ನ ನೋಡೋದಲ್ಲ, ಅಮ್ಮನ ಮಡಿಲಲ್ಲೇ ಕೂತ್ಕೊಳ್ಬೇಕು. ಅದು ಬಾಬಾ ಹೇಳ್ತಾರೆ, ಆ ರೀತಿ ಇರುವಂತೂ ತುಂಬಾ ಕಡಿಮೆ ಜನ. ಹಾಗೆ ಬಾಬಾ ತುಂಬಾ ಸಲ ಹೇಳ್ತಾ ಇರ್ತಾರೆ. ಒಬ್ಬ ತಂದೆ ದ್ರಾಕ್ಷಿ ತಗೊಂಡು ಬಂದಿದ್ರಂತೆ, 3 ಜನ ಗಂಡ ಮಕ್ಕಳು, ಸರಿನಾ. ಅವರ ಪತ್ನಿ ದ್ರಾಕ್ಷಿ ತೊಳೆದ್ಬಿಟ್ಟು ತಂದು ಕೊಡ್ತಾಳೆ. ದೊಡ್ಡ ಮಗ ಬರ್ತಾರೆ, ನನಗೆ ದ್ರಾಕ್ಷಿ ಬೇಕು ಅಂತ. ದ್ರಾಕ್ಷಿ ಕೊಡ್ತಾಳೆ, ತಗೊಂಡು ಓಡೋಗ್ಬಿಡ್ತಾನ. ಯಾಕೆ ಹೇಳಿ,
ಅಪ್ಪನ ಎದುರುಗಡೆಗೆ ಇದೇನಾದ್ರು ಪ್ರಶ್ನೆ ಕೇಳ್ಬಿಟ್ಟಿದ್ರೆ, ಸ್ಕೂಲಿಗೆ ಹೋಗಿದ್ಯಾ ಏನು ಅಂತ ಕೇಳ್ಬಿಟ್ರೆ, 2ನೇ ಮಗ ಬರ್ತಾನೆ, ದ್ರಾಕ್ಷಿ ತಗೊಳ್ತಾನೆ, ಸೋಫಾ ಎದುರುಗಡೆನೆ ಕೂತ್ಕೊಳ್ತಾನೆ, ಅಪ್ಪನ ಜೊತೆ ಟಿವಿ ನೋಡ್ತಾ ಇರ್ತಾನೆ. 3ನೇ ಸಣ್ಣ ಪಾಪು ಬರ್ತಾನೆ, ಮುದ್ದಿನ ಮಗು, ಏನು ಮಾತಾಡಲ್ಲ ಅವ್ನು. ಅಪ್ಪನ ಮಡಿಲಲ್ಲಿ ಕೂತ್ಕೊಳ್ತಾನೆ, ಬಂದು ಅಪ್ಪನ ಕೈಯಲ್ಲಿರುವಂತ ದ್ರಾಕ್ಷಿ ತಟ್ಟೆಯಿಂದ ಎತ್ಕೊಳ್ತಾನೆ, ಎತ್ಕೊಂಡ್ಬಿಟ್ಟು ತಿನ್ಲಿಕ್ಕೆ ಶುರು ಮಾಡ್ತಾನೆ. ಇವಾಗ ಅಪ್ಪ ದ್ರಾಕ್ಷಿ ಬೇಕು ಅಂತ ತಟ್ಟೆ ಕೈ ಹಾಕಿದ್ರೆ, ಮುಟ್ಬೇಡ, ತಟ್ಟೆ ನಂದು, ನೀನ್ ದ್ರಾಕ್ಷಿ ಬೇಕಾದ್ರೆ ಕೇಳ್ಬೇಕು ಅಂತ ಹೇಳ್ತಾನ. ಅಪ್ಪ ದ್ರಾಕ್ಷಿ ಕೊಡು ಮಗ ಅಂತ ಹೇಳ್ತಾನೆ. ಅಪ್ಪ ತಂದಿದ್ದು ತಟ್ಟೆ ಅಪ್ಪಂದು, ದ್ರಾಕ್ಷಿ ಅಪ್ಪಂದು. ಅಪ್ಪನ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ದಬಾಯಿಸ್ತಾನೆ ಮಗ ಅಪ್ಪನಿಗೆ, ನಂದು ಅಂತ ಅಧಿಕಾರದಿಂದ. ಯಾಕೆ? ಸಣ್ಣ. ಅಷ್ಟು ಅಪ್ಪನಿಗೆ ದಬಾಯಿಸಿದ್ರು ಕೂಡ ಮಗ ಮಗ ಅಪ್ಪನಿಗೆ ಮುತ್ತೆ ಕೊಡ್ತಾನೆ, ಪ್ರೀತಿನೇ ಮಾಡ್ತಾನೆ. ಯಾಕೆ ಹೇಳಿ? ಆ ಆತ್ಮೀಯತೆ, ನನ್ನತನ. ಹಾಗೆ ಪರಮಾತ್ಮನ ಜೊತೆಗೆ ಆತ್ಮೀಯರೇ, ಆ ಒಂದು ಪ್ರೀತಿಯ ಅನುಭವ ನಮ್ಗೆ ಆಗ್ತಾ ಇರ್ಬೇಕು. ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ಕ್ಷಣ ನನ್ನ ಜೊತೆಗೆ ಬಾಬಾ ಇದ್ದಾರೆ, ನನ್ನಿಂದ ಈಶ್ವರ ಸೇವೆ ತಗೊಳ್ತಾ ಇದ್ದಾರೆ, ನನಗೆ ಪ್ರೀತಿ ಮಾಡ್ತಾ ಇದ್ದಾರೆ, ನನ್ನ ಮೂಲಕ ಪೂರ್ತಿ ವಿಶ್ವದಲ್ಲಿ ಎಲ್ಲರಿಗೂ ಸ್ನೇಹವನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಅನ್ಸ್ಬೇಕು. ಮಕ್ಕಳೇ, ನಿಮ್ಮನ್ನು ನೀವು ಮಾಸ್ಟರ್ ಸರ್ವಶಕ್ತಿವಂತ ಅಂತ ಹೇಳ್ಕೊಳ್ತೀರಲ್ವಾ, ಅಂದ ಮೇಲೆ ಒಂದು ಮಾಯನ್ನು ಓಡಿಸ್ಲಿಕ್ಕೆ ಆಗೋದಿಲ್ವಾ ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಷ್ಟೆಲ್ಲ ಬಲಹೀನರಾಗ್ಬಿಡ್ತೀರಾ? ಯಾಕೆ ಮಡಿಲಿಂದ ಕೆಳಗಡೆ ಇಳಿದು ಬಿಡ್ತೀರಾ? ಮಡಿಲಲ್ಲಿ ಕುತ್ಕೊಳ್ಳಿ ಸಾಕು, ನಾನ್ ನೋಡ್ಕೊಳ್ತೇನೆ. ಯಾವಾಗ ನೀವು ಒಬ್ಬರೇ ಇರ್ತೀರ ಅವಾಗ್ಲೇ ಸಮಸ್ಯೆ ಅಲ್ವಾ? ನಮಗ್ ಗೊತ್ತು, ರಾಮ ಲಕ್ಷ್ಮಣ ಇರೋವರೆಗೂ ಕೂಡ ರಾವಣ ಬರ್ಲಿಕ್ಕೆ ಆಗ್ಲಿಲ್ಲ. ರಾವಣ ಮಾಡಿದ್ದೇನು? ರಾಮನನ್ನ ಲಕ್ಷ್ಮಣನ ಸೀತೆಯಿಂದ ಬೇರೆ ಮಾಡಿದ್ರು. ಹಾಗೆ ನಿಮ್ಮನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಮಾಯ ನಿಧಾನಕ್ಕೆ ಮದ್ವೆ ಅಂತ, ಎಂಗೇಜ್ಮೆಂಟ್ ಅಂತ, ನೆಂಟ್ರು ಅಂತ, ಮೊಮ್ಮಗು ಅಂತ, ಕೆಲ್ಸ ಅಂತ, ಜಮೀನು ಅಂತ, ಬಂಗಾರ ಬಟ್ಟೆ ಅಂತ ಏನ್ ಮಾಡ್ಬಿಡ್ತಾರೆ, ನಿಧಾನಕ್ಕೆ ಬಾಬನಿಂದ ದೂರ ಮಾಡ್ಬಿಡುತ್ತೆ. ಅಣ್ಣೋರೇ, ಏನು ಇನ್ನೊಂದು ತಿಂಗಳು ನಾವು ನಿಮ್ಗೆ ಯೋಗಕ್ಕೆ ಬರೋದಿಲ್ಲ. ಯಾಕೋ? ಮೊಮ್ಮಗಳ ಮದ್ವೆ ಇದೆ. ಮೊಮ್ಮಗಳ ಮದ್ವೆನೇ ಮಾಯೆ ಅದು, ಅಲ್ಲಿ ಸಿಕ್ಕಾಗ ಬಂದ್ಬಿಡ್ತಾವ. ಮೊಮ್ಮಗಳ ಮದ್ವೆಯಲ್ಲಿ ಬಾಬನ್ ಜೊತೆಲಿ ಇಟ್ಕೊಳ್ಬೇಡಿ ಅಂತ ಯಾರು ಹೇಳಿದ್ರು ನಿಮ್ಗೆ? ಅವಾಗ್ಲೇ ಅವಶ್ಯಕತೆ ಇರೋದು ಸಮಸ್ಯೆ ಬಂದಾಗ ಅಲ್ವಾ? ಓಕೆ, ಅದಕ್ಕಾಗಿ ಮಕ್ಕಳೇ, ದಯವಿಟ್ಟು ಈ ಸಲ ಏನ್ ಮಾಡ್ಬೇಕು? 3ನೇ ನೇತ್ರದಿಂದ ಜ್ವಾಲಾಮುಖಿ ಸ್ಥಿತಿಯಲ್ಲಿ ಇದ್ಬಿಟ್ಟು ಏನ್ ಮಾಡ್ಬೇಕಂತೆ, ಆ ಮಾಯೆಯ ಮೇಲೆ ಸಕಾಶನ ಕೊಡಿ. ಅದೇನಾಗ್ಬೇಕು? ಸುಟ್ಟೋಗ್ಬಿಡ್ಬೇಕದು. ಓಕೆ, ಆ ರೀತಿ ಆ ಮಾಯೆಯ ಮೇಲೆ ಸಂಹಾರ ಮಾಡಿಬಿಟ್ಟು ನೀವು ವಿಜಯಶಾಲಿಗಳು ಈ ವರ್ಷ ಆಗ್ಬೇಕು. ಅದೇ ತಂದೆಯ ಮಡಿಲಲ್ಲಿದ್ದ ಅದೇನು ಮಾತಾಡಲ್ಲ. ನಾವು ಕೂಡ ಕೆಲವು ಸಲ ಹೆಣ್ಮಕ್ಳನ್ನ ನೋಡ್ತೀವಿ, ಪಕ್ಕದಲ್ಲಿ ಪತಿ ಇದ್ದಾಗ ಮಕ್ಕಳನ್ನ ತುಂಬಾ ಜೋರಾಗಿ ಬೈತಾ ಇರ್ತಾರೆ. ಯಾಕೆ ಹೇಳಿ? ಮಕ್ಕಳು ಬಾಯಿ ಬಚ್ಕೊಂಡು ಸುಮ್ಮನೆ ಇರ್ತಾರೆ. ಅಮ್ಮನಿಗೆ ಏನಾದ್ರು ಹೇಳಿದ್ರೆ ಅಪ್ಪನಿಂದ ಏಟು ಬೀಳ್ತದೆ ಅಂತ. ಅದೇ ಮನೆಯವ್ರು ಇಲ್ಲ ಅಂತಂದ್ರೆ ಮಕ್ಕಳು ಕೇಳೋದೇ ಇಲ್ಲ. ಅಮ್ಮನಿಗೆ ಬೇಕಾದ್ರೆ ಏಟ್ ಕೊಟ್ಬಿಡ್ತಾರೆ ಅಲ್ವಾ? ಅದಕ್ಕಾಗಿ ಪಕ್ಕದಲ್ಲಿ ಶಿವಬಾಬಾ ಇದ್ದಾಗ ಮಾಯಿ ಏನ್ ಮಾಡುತ್ತೆ? ನಿಮ್ಮ ಮಾತನ್ನ ಹೇಳುತ್ತೆ. ಓಕೆ, ಅದಕ್ಕೆ ಈ ವರ್ಷ ಉತ್ಸವವನ್ನ ಆಚರಣೆ ಮಾಡಿ ಅಂತ ಹೇಳ್ತಾರೆ. ಆ ವರ್ಷದಲ್ಲಿ ಸೀನಿಯರ್ ಬ್ರದರ್ಸ್ಗಳಿಗೆ 25 ವರ್ಷ ಜ್ಞಾನ ಬಂದಿರುವಂತ ಟೀಚರ್ಸ್ಗಳಿಗೆ ಸನ್ಮಾನ ಇತ್ತು, ಸಿಲ್ವರ್ ಜುಬಿಲಿ. ಬಾಬಾ ಹೇಳ್ತಾರೆ, ಮಕ್ಕಳೇ ಸಿಲ್ವರ್ ಜುಬಿಲಿ ಆಚರಣೆ ಮಾಡಿ, ನಾನು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಬರೀ ಬಂಗಾರದ ಬಣ್ಣದ ಕಿರೀಟ ಹಾಕೊಂಡು, ಬಂಗಾರದ ಬಣ್ಣದ ಬಟ್ಟೆ ಹಾಕೊಂಡು ಚೇರ್ ಮೇಲೆ ಕೂತ್ಕೊಳ್ಳೋದ್ರಿಂದ ಅದಕ್ಕೆ ಸಿಲ್ವರ್ ಜುಬಿಲಿ ಅಂತ ಹೇಳೋದಿಲ್ಲ. ಸ್ಥಿತಿ ಚೆನ್ನಾಗಿಲ್ಲ, ಸ್ಥಿತಿ ಸ್ವರ್ಗದಲ್ಲಿ, ಸ್ಥಿತಿ ಸತ್ಯುಗದಲ್ಲಿ, ಅಲ್ಲಿಂದ ಕೆಳಗಡೆಗೆ ಇಳಿಬೇಡಿ. ಆ ಒಂದ್ ದಿನಕ್ಕೋಸ್ಕರ ಮಾತ್ರ ಸ್ಟೇಜಲ್ಲಿ ಇಟ್ಕೊಂಡ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು ಫೋಟೋ ತೆಗೆಸ್ಬಿಟ್ಟು ನಂದು 25 ವರ್ಷ ಆಯ್ತು ಅಂತ ಬಿಟ್ಟು ವಾಟ್ಸಪ್ ಅಲ್ಲಿ ಮೆಸೇಜ್ ಕಳ್ಸೋದಲ್ಲ. ಏನ್ ಮಾಡ್ಬೇಕು? ಸ್ಥಿತಿಯಲ್ಲಿ ಸದಾ ಉಮಂಗ, ಉತ್ಸವ, ಉತ್ಸಾಹ, ಸೇವೆ, ಸ್ಥಿತಿ, ಶಕ್ತಿ, ಇದು ನಿರಂತರವಾಗಿ ನಡೀತಾ ಇರಬೇಕು. ಅದನ್ನ ಮೇಂಟೈನ್ ಮಾಡಿ. ಬಂಗಾರದ್ದು ದುಪಟ್ಟ ಹಾಕೊಂಡ್ರಿ, ಚುನ್ನಿ ಹಾಕೊಂಡ್ರಿ ಸನ್ಮಾನ ಮಾಡಿದಾಗ ಗೊತ್ತಾಗತ್ತಲ್ಲ, ಆ ರಟ್ಟಿಂದ ಇರ್ತದಪ್ಪ ಕಿರೀಟಗಳು. ಏನೋ ಶೃಂಗಾರ ಮಾಡ್ಕೊಳ್ಳಿಕ್ಕೆ ಏನ್ ಆಸಕ್ತಿ ಇರೋದು ಗೊತ್ತಾಗೋದಿಲ್ಲ. ನನಗಂತೂ ಎಲ್ಲೇ ಒಂದು ಸನ್ಮಾನ ಮಾಡ್ಕೊಳ್ಳಿಕ್ಕೆ ಇಷ್ಟನೇ ಆಗೋದಿಲ್ಲ. ನನ್ಗೆ ಸನ್ಮಾನ ಇಷ್ಟೇ, ಎದೆಗಡೆ ಇರೋ ಹೃದಯದಿಂದ ಥ್ಯಾಂಕ್ ಯು ಅಂತ ಹೇಳ್ಬೇಕು, ಅದೇ ಸನ್ಮಾನ ಅಷ್ಟೆ. ಅವ್ರ ಆತ್ಮನಿಗೆ ಆ ಶಕ್ತಿ ಹೋಗ್ಬಿಟ್ಟು ತಲುಪಬೇಕು. ಅದಕ್ಕಾಗಿ ಮಕ್ಕಳೇ, ಸ್ಥಿತಿಯನ್ನು ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಈ ವರ್ಷ ಪೂರ್ತಿ ನೀವು ಪಕ್ಕಾ ಬಾಬನ ಮಗು ಆಗ್ಬೇಕು, ಮತ್ತೆ ಬೇರೆಯವರನ್ನು ಕೂಡ ಆ ರೀತಿ ಮಾಡಬೇಕು. ಜೊತೆಗೆ ಈ ವರ್ಷ ನೀವ್ ಏನ್ ಆಗ್ಬೇಕು ಅಂತ ಇಷ್ಟಪಡ್ತಿದ್ದೀರೋ ಈಶ್ವರೀಯ ಜ್ಞಾನದಲ್ಲಿ,
ಅದು ಆಗುವಂತಹ ಒಂದು ವರ್ಷ. ಸದಾ ನೆನಪು ಮತ್ತು ಸೇವೆಯ ಉಮಂಗ ಉತ್ಸಾಹದಲ್ಲಿರಿ. ಸನ್ಮಾನ ಏನಾಗ್ತದೆ ಅದರ ಬಗ್ಗೆ ಯೋಚನೆಯನ್ನ ಮಾಡಬೇಡಿ, ಆತ್ಮನ ಕಡೆಗೆ ಇರಿ. ಓಕೆನಾ? ಸದಾ ಉತ್ಸವದಲ್ಲಿ ಇರಬೇಕು, ಬೇರೆಯವರಿಗೆ ಉತ್ಸಾಹವನ್ನು ಕೊಡ್ತಾ ಇರ್ಬೇಕು. ಬೇರೆ ಯಾರು ನಿಮ್ಮ ಎದುರುಗಡೆಗೆ ಬಂದಿರ್ತಾರೆ, ಬೇಜಾರಾಗ್ಬಿಟ್ಟು ಬಂದಿರ್ತಾರೆ, ವೈಯಕ್ತಿಕ ಸಮಸ್ಯೆಗಳಿರ್ಬೋದು, ಈಶ್ವರ ಜ್ಞಾನದ ವಿಷಯಗಳಿರ್ಬೋದು, ಅನುಭವ ಆಗದೇ ಇರುವಂಥವ್ರು ಇರ್ಬೋದು, ಕಾಯಿಲೆ ಬಂದವ್ರು ಇರ್ಬೋದು, ಅಸಫಲತೆ ಇರುವಂಥವ್ರು ಬಂದವ್ರು ಇರ್ಬೋದು. ನಿಮ್ಮ ಮಾತು, ನಿಮ್ಮ ಕೃತಿ, ನಿಮ್ಮ ದೃಷ್ಟಿ, ನಿಮ್ಮ ಯೋಚನೆ, ಶುಭ ಭಾವನೆ, ನಿರ್ಮಾಣತೆ ಇದರಿಂದ ಅವ್ರಿಗೆ ಶಕ್ತಿ ಸಿಗ್ಬೇಕು. ಅವರ ಬಗ್ಗೆ ಒಳ್ಳೆಯದನ್ನ ಯೋಚನೆ ಮಾಡಿ, ಅವರಿಗೆ ಕಲ್ಯಾಣ ಆಗ್ಲಿ ಅಂತ ಬಿಟ್ಟು ಯೋಚನೆಯನ್ನ ಮಾಡಿ, ಅವರಿಗೆ ಸಹಾಯವನ್ನ ಮಾಡಿ. ಲೌಕಿಕದಲ್ಲೂ ಕೂಡ ನೋಡಿ, ನಿಮ್ಮದೇ ಅಣ್ಣ ತಮ್ಮಂದಿರು, ಪರಿಚಯದವರು, ಸಂಬಂಧಿಕರು ಯಾರಾದ್ರು ಬಂದ್ರೆ, ನೋಡ್ರಿ ನಮ್ಮ ಮಗಳ ಮದುವೆ ಇದೆ, ತುಂಬಾ ಕಷ್ಟ ಇದೆ, ಸ್ವಲ್ಪ ಸಹಾಯ ಮಾಡಿ ಅಂದ್ರೆ ನಿಮ್ಮಲ್ಲಿ ಆದಷ್ಟು ಸಹಾಯ ಮಾಡ್ತೀರಲ್ವಾ? ದವಸ ಧಾನ್ಯನೋ ಬಟ್ಟೆನೋ ಏನೋ ಒಂದು ರೀತಿ ಸಹಾಯ ಮಾಡ್ತೀರಲ್ವಾ? ಹಾಗೆ ಆತ್ಮಗಳಿಗೂ ಕೂಡ ಶಕ್ತಿಯನ್ನ ಕೊಡಿ. ಸ್ನೇಹದಿಂದ ಮಾತಾಡ್ಸಿ, ಪ್ರೀತಿಯಿಂದ ಮಾತಾಡ್ಸಿ. ಓಕೆ, ಶಕ್ತಿ ಕೊಡ್ಲಿಕ್ಕೆ ಶಕ್ತಿ ಇಲ್ವಾ ನಿಮ್ಮ ಹತ್ರ? ಪ್ರೀತಿಯಿಂದ ಇರಿ. ಓಕೆ, ಪ್ರೀತಿಯಿಂದ ಕೊಡ್ಲಿಕ್ಕೆ ಆಗೋದಿಲ್ವಾ? ಅವ್ರ ಬಗ್ಗೆ ಒಳ್ಳೇದನ್ನ ಯೋಚನೆ ಮಾಡಿ. ಅದು ದಯವಿಟ್ಟು ಕೆಟ್ಟದನ್ನ ಮಾತ್ರ ಯೋಚನೆ ಮಾಡಿ. ನಿನ್ಗೆ ಹಂಗೇ ಆಗ್ಬೇಕು, ಇನ್ನಿಷ್ಟು ವರ್ಷ ಹಿಂಗ್ ಮಾಡಿದ್ಯಲ್ಲ, ಅದಕ್ಕಾಗಿ ಈ ವರ್ಷ ಹೀಗೆ ಆಗ್ಬೇಕು ಅಂತ ಬಿಟ್ಟು ಅವರಿಗೆ ಏನ್ ಮಾಡ್ಬಿಡಿ, ಕೆಟ್ಟದನ್ನ, ವ್ಯರ್ಥವನ್ನ ದಯವಿಟ್ಟು ಅವರ ಬಗ್ಗೆ ಸಂಕಲ್ಪದ ರೂಪದಲ್ಲೂ ಕೂಡ ಮಾಡಬೇಡಿ. ಇದು ಒಂದು ಗಮನವನ್ನ ಕೊಡಿ. ಮಕ್ಕಳೇ, ಬಾಬನ್ ಮಗು ಆಗ್ಬಿಟ್ಟು ಕೆಲವರು 25 ವರ್ಷ ಆಗಿರ್ಬೋದು, 50 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು. ಈ ಒಂದು ಸಮಯದಲ್ಲಿ ಎಷ್ಟೋ ಲೌಕಿಕದವರು ಅಲೌಕಿಕದವರು ಸಿಕ್ಕಿರ್ಬೋದು. ಎಷ್ಟೋ ಜನ ಜೊತೆ ಗಲಾಟೆಗಳಾಗಿರ್ಬೋದು, ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಈಶ್ವರಿ ಪರಿವಾರದವ್ರ ಜೊತೆಗೆ, ಸೆಂಟರ್ ಟೀಚರ್ಗಳ ಜೊತೆಗೆ, ಯಾರ್ಯಾರ್ದೋ ಜೊತೆಗೆ ಆಗಿರ್ಬೋದು, ಅತ್ತೆ ಸೊಸೆ ಹೇಗಿರು, ಎಲ್ಲರನ್ನ ಕ್ಷಮಿಸ್ಬಿಡಿ. ಯಾರದೇ ಕಡಿಮೆತನ, ಯಾರದೇ ಬಲಹೀನತೆ ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಯಾರಾದ್ರೂ ಏನಾದ್ರೂ ಹೇಳಿದ್ರು ಸಹಿತ ಅದನ್ನ ಕೇಳಿಬಿಟ್ಟು ಇನ್ನೊಬ್ರಿಗೆ ಅದ್ರ ಬಗ್ಗೆ ವರ್ಣನೆಯನ್ನ ಮಾಡಬೇಡಿ. ಯಾರ್ದೋ ವಿಷಯವನ್ನು ಕೇಳಿದಾಗ ಆ ವ್ಯಕ್ತಿ ನಿಮ್ಮ ಎದುರುಗಡೆಗೆ ಬಂದಾಗ ಅವರಿಗೆ ಹೇಳಿರುವಂತಹ ಕಡಿಮೆತನಗಳು ಏನಾಗ್ಬೇಕು, ಆ ರೂಪದಲ್ಲಿ ಅವರನ್ನ ನೋಡಬಾರ್ದು. ಓ, ಇವ್ರು ಹಿಂಗೆ ಅಂತ ಬಿಟ್ಟು ಅವ್ರು ಹೇಳಿದ್ರಲ್ಲ, ಆ ಭಾವದಲ್ಲಿ ಅವರನ್ನ ನೀವು ನೋಡಬಾರ್ದು. ಅದಕ್ಕಾಗಿ ಇದನ್ನೊಂದನ್ನು ಧಾರಣೆ ಮಾಡಿ, ಕೆಟ್ಟದನ್ನ ನೋಡೋದಿಲ್ಲ, ಕೆಟ್ಟದನ್ನ ಕೇಳೋದಿಲ್ಲ, ಕೆಟ್ಟದನ್ನ ಯೋಚನೆ ಮಾಡೋದಿಲ್ಲ. ಯಾರಾದ್ರೂ ಹೇಳಿದ್ರು ಕೂಡ ಓಕೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಇದ್ಬಿಡಿ. ಓಕೆ, ಸರಿ, ಅವರನ್ನ ಪರಿವರ್ತನೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಬಾಬನಿಗೆ ಹೇಳ್ಬೇಡಿ, ಬಾಬಾ ಇವರಲ್ಲಿ ಹೀಗೀಗಿದೆ, ಅದನ್ನ ಸರಿ ಮಾಡು. ಇಲ್ಲ, ನಿಮಿತ್ತದವ್ರು ಯಾರು ಸೀನಿಯರ್ ಇದ್ದಾರೆ ಅವರಿಗೆ ತಿಳಿಸಿ. ಆದ್ರೆ ಎಂದಿಗೂ ಕೂಡ ಇವ್ರು ಹೀಗೇನೆ, ಇವರೆಂದೂ ಚೇಂಜ್ ಆಗೋದಿಲ್ಲ, ಏನು ಮಾಡಿದ್ರು ಚೇಂಜ್ ಆಗೋದಿಲ್ಲ, ಸರ್ಟಿಫಿಕೇಟ್ ಕೊಡಬೇಡಿ. ಸರ್ಟಿಫಿಕೇಟ್ ಕೊಡುವಂತ ಅಧಿಕಾರವನ್ನ ನಾನು ನಿಮ್ಗೆ ಕೊಟ್ಟಿಲ್ಲ, ನಾಟಕನೂ ಕೂಡ ಕೊಟ್ಟಿಲ್ಲ. ಸರಿ, 100ಕ್ಕೆ 100 ತಪ್ಪೇನೆ, ಅವ್ರು ಸರಿ ಇಲ್ಲ, ಆದಿಂದ ಇವತ್ತಿನವರೆಗೂ ತಪ್ಪೇನೆ. ಆದ್ರೂ ಕೂಡ ಅವ್ರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸ್ಥೂಲವಾಗಿ ಸೂಕ್ಷ್ಮವಾಗಿ ನೀವೇನ್ ಮಾಡಬಾರ್ದು, ಅವ್ರಿಗೆ ಸರ್ಟಿಫಿಕೇಟ್ ಅನ್ನು ಕೊಡಬಾರ್ದು. ಸರಿ, ಒಂದು ವೇಳೆ ಅವ್ರು ಚೇಂಜ್ ಆಗೋದಿಲ್ಲ ಅಂತ ತಿಳ್ಕೊಳ್ಳಿ, ಅವ್ರು ಚೇಂಜ್ ಇರುವಾಗ ನೀವು ಯೋಚನೆ ಮಾಡಬೇಡಿ. ಇವಾಗ 50 ವರ್ಷದವ್ರು ಚೇಂಜ್ ಆಗ್ತಾರ, ಸೀನಿಯರ್ ಚೇಂಜ್ ಆಗ್ತಾರ, ನಮ್ ಕ್ಲಾಸ್ ಮಾಡುವಂತ ಯೋಗೇಶನ ಚೇಂಜ್ ಆಗ್ತಾರ, ಅದು ನಿಮ್ಗೆ ಬೇಡ. ಅವೇನ್ ಹೇಳಿದಾರೆ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಳ್ಬಹುದಲ್ವಾ? ನಾನೇನ್ ಜ್ಞಾನ ಹೇಳ್ತಿದ್ದೆ, ನಿಮ್ಮ ಜೀವನದಲ್ಲಿ ಕಾರ್ಯಗತ ಮಾಡ್ಬೋದಲ್ವಾ? ಬೇರೆಯವ್ರು ತಪಸ್ ಮಾಡ್ತಾರೋ ಬಿಡ್ತಾರೋ, ಬೇರೆಯವ್ರು ಪುರುಷಾರ್ಥ ಮಾಡ್ತಾರೋ ಬಿಡ್ತಾರೋ, ಬೇರೆಯವ್ರು ಸಾಧನೆ ಸೇವೆ ಮಾಡ್ತಾರೋ ಬಿಡ್ತಾರೋ, ನೀವು ಮಾಡ್ತಾ ಹೋಗ್ಬೋದಲ್ವ? ನಿಮ್ಗೆ ಬೇಕಾಗಿದ್ದು ಸಂಪಾದನೆ ಮಾಡ್ತಾ ಹೋಗಿ ಅಲ್ಲ, ಬೇರೆಯವ್ರನ್ನ ಯಾಕೆ ನೋಡ್ತೀರಿ? ಅದಕ್ಕಾಗಿ ಬೇರೆಯವರನ್ನ ನೋಡುವಂತ ಕಣ್ಣನ್ನ ಮುಚ್ಚಿಬಿಡಿ, ಕೇವಲ ಪರಮಾತ್ಮನನ್ನ ಮಾತ್ರ ನೋಡು. ನೋಡಿ, ನಿಮ್ಮ ಮನೆಯಿಂದ ಹೊರಗಡೆ ಹೋದ್ರಿ ಅಂತಂದ್ರೆ ನಿಮ್ಗೆ ಲಿಂಬೆ ಹಣ್ಣು ಬೇಕು, ಟೊಮೆಟೊ ಬೇಕಂದ್ರೆ ಟೊಮೆಟೊ ಲಿಂಬೆ ಹಣ್ಣು ತಗೊಳ್ಬೇಕು, ಮತ್ತೆ ವಾಪಸ್ ಮನೆಗೆ ಬರ್ಬೇಕು. ದಾರಿಲಿ ಆ ಕಡೆ ಈ ಕಡೆ ನೋಡಿದ್ರಿ ಅಂದ್ರೆ ಬಂತು ಸಮಸ್ಯೆ. ಅದಕ್ಕಾಗಿ ನಾವು ಎದುರುಗಡೆ ಆತ್ಮವನ್ನ ನೋಡ್ಬೇಕು, ಪರಮಾತ್ಮನ ನೋಡ್ಬೇಕು. ಅವ್ರು ಹಾಕೊಂಡು ಡ್ರೆಸ್ ಏನಿದೆ, ಅವ್ರದ್ದು ಕಡಿಮೆತನದ ವಿಶೇಷತೆ ಅದು ಏನೂ ಬೇಕಾಗಿಲ್ಲ ನಿಮ್ಗೆ. ಅದಕ್ಕಾಗಿ ಬೆಳ್ತಾನೆ, ನಿಮ್ಮ ಮುಖದಿಂದ ನಿಮ್ಮ ಎದುರುಗಡೆಗೆ ಬಂದಿರುವಂತ ಆತ್ಮಗಳಿಗೆ
ಬೇಜಾರಾಗ್ಬಿಟ್ಟು, ಸುಸ್ತಾಗ್ಬಿಟ್ಟು, ಕಷ್ಟ ಆಗ್ಬಿಟ್ಟು ಬಂದಿರ್ತಾರೆ. ನಿಮ್ಮ ದೃಷ್ಟಿ, ನಿಮ್ಮ ಮಾತು, ಯೋಚನೆ, ಸಂಕಲ್ಪದಿಂದ ಅವರಿಗೆ ಉಮಂಗ ಉತ್ಸಾಹ ಬರಬೇಕು, ಖುಷಿ ಕೊಡಬೇಕು. ಉಮಂಗ ಉತ್ಸಾಹ ಸಂಬಂಧ ಪಟ್ಟಿರುವಂತ ವಿಷಯವನ್ನ ಅವರಿಗೆ ತಿಳಿಸಿ, ಅವ್ರ ಶಕ್ತಿಯನ್ನ ತುಂಬಿ ಅಂತ ಹೇಳ್ತಾರೆ. ಏನಾಗೋಯ್ತು ಅದನ್ನೇನ್ ಮಾಡ್ಬೇಡಿ, ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಈ ರೀತಿ ನೀವು ಮಾಡಿದ್ಯಾ ಆದ್ರೆ ನಿಮಗೆ ನಾನು ಏನ್ ಮಾಡ್ತೇನೆ, ಅವಾರ್ಡ್ ಕೊಡ್ತೇನೆ. ಈ ಪ್ರಪಂಚದಲ್ಲೂ ಕೂಡ ಒಳ್ಳೆ ಸೇವೆ ಮಾಡಿದವರು ಪದ್ಮಶ್ರೀ ಅಂತೆ, ಪದ್ಮಭೂಷಣ ಅಂತೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹಿಂಗೆ ಬೇರೆ 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 ಪ್ರಶಸ್ತಿಗಳನ್ನ ಕೊಡ್ತಾರಲ್ಲ, ಶಾಂತಿ ಪ್ರಶಸ್ತಿ, ನೊಬೆಲ್ ಪಾರಿತೋಷಕ ಎಲ್ಲ ಕೊಡ್ತಾರಲ್ಲ. ಹಾಗೆ ನಾನು ಕೂಡ ನಿಮಗೆ ಪ್ರಶಸ್ತಿ ಕೊಡ್ತೇನೆ. ಯಾವ ಪ್ರಶಸ್ತಿ? ಏನ್ ಮಾಡ್ಬೇಕು ಅದಕ್ಕೆ? ಯಾರ್ದು ಕಡಿಮೆತನ ನೋಡ್ಬಾರ್ದು, ಯಾರದೇ ಕಡಿಮೆತನವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು, ಬೇರೆಯವರಿಗೆ ಅದರ ಬಗ್ಗೆ ವರ್ಣನೆಯನ್ನ ಮಾಡಬಾರ್ದು, ಅದರ ಬಗ್ಗೆ ಚಿಂತೆಯನ್ನ ಮಾಡಬಾರ್ದು. ಮತ್ತೆ ಅವ್ರ ಬಗ್ಗೆ ಸದಾ ಕಾಲ ಒಳ್ಳೆಯದನ್ನೇ ಬಯಸ್ತಾ ಇರಬೇಕು. ಅದಕ್ಕಾಗಿ ಇದು 14ನೇ ತಾರೀಕಿಗೆ ನುಡಿಸಿರುವಂತ ಮುರಳಿ ಪ್ರತಿ ತಿಂಗಳ 14ನೇ ತಾರೀಕಿಗೆ ಚೆಕ್ ಮಾಡ್ಕೊಳ್ಳಿ. ಸರಿನಾ? ಇನ್ನು ಬಾಬಾ ವಿಶೇಷವಾಗಿ ಹೇಳ್ತಾರೆ ಟೀಚರ್ಸ್ಗಳಿಗೆ, ಇದೆಲ್ಲಿ ಬರೀ 25 ವರ್ಷ ಆದವ್ರಿಗೆ ಮಾತ್ರ ಅಲ್ಲ, ಮಕ್ಕಳು ಇದು ನಿಮ್ಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಯಾರ್ಯಾರು ಆಗ್ತೀರಾ ಕೈ ಎತ್ತಿ. ಯಾರಿಗೆ ಆಗೋದಿಲ್ವೋ ನೀವು ಸಪ್ರೇಟ್ ಆಗಿ ಲೆಟರ್ ಬರೀರಿ, ನಾನು ಸ್ಪೆಷಲ್ ಕ್ಲಾಸ್ ತಗೊಳ್ತೇನೆ, ನಿಮ್ಗೆ ಸ್ಪೆಷಲ್ ಟ್ರೈನಿಂಗ್ ಕೊಡ್ತೇನೆ, ಸ್ಪೆಷಲ್ ಸಹಯೋಗವನ್ನ ಕೊಡ್ತೇನೆ, ಈ ವರ್ಷನೇ ಆಗ್ಲೇಬೇಕು, ಪಕ್ಕ ಆಗ್ಲೇಬೇಕು ಮಕ್ಕಳೇ. ಮತ್ತೆ ಮುಂದಿನ ವರ್ಷ ಮತ್ತೆ ಅದಕ್ಕೇನಿಲ್ಲ ಅವಕಾಶ ಹೇಳುವಂಥದ್ದು ಇಲ್ಲ. ಅದಕ್ಕಾಗಿ ದಯವಿಟ್ಟು ನಾನು ಪರ್ಫೆಕ್ಟ್ ಆಗಬೇಕು. ಒಂದು ವಿದಾಯಿ, ಯಾವುದು? ಮಾಯೆ, ವಿಕಾರ, ರಾವಣ, ಕಡಿಮೆತನ, ಇದೆಲ್ಲವನ್ನ ಟಾಟಾ ಬಾಯ್ ಬಾಯ್ ಮಾಡಬೇಕು. ಬಧಾಯಿ, ಯಾವುದು? ಬಾಬಾ ನಿಮ್ಮನ್ನ ಅಂತಿಮ ರೂಪದಲ್ಲಿ ಯಾವ ರೀತಿ ಮಹಾನ್ ಬೇಹದ್ದಿನ ಸೇವೆಗೆ ಉಪಯೋಗ ಮಾಡಿಕೊಳ್ಬೇಕು ಅಂತ ಇಷ್ಟಪಟ್ಟಿದ್ದಾರೋ, ಪಡ್ತಾ ಇದ್ದಾರೋ, ಆ ರೀತಿ ಈ ವರ್ಷ ನಿಮ್ಮನ್ನ ನಾನು ಉಪಯೋಗ ಮಾಡ್ಕೊಳ್ತೇನೆ. ಈ ವರ್ಷ ಸಮಯ ಅದು. ಪ್ರಪಂಚದಲ್ಲಿ ತಂದೆ ಮತ್ತು ಮಕ್ಕಳ ಪ್ರತ್ಯಕ್ಷ ಆಗುವಂತ ಸಮಯ. ಇಷ್ಟೆಲ್ಲ ಕೇಳಿದ್ಮೇಲೆ ಮಕ್ಕಳು ಕೇಳ್ತಾರೆ, ಸರಿ ಬಾಬಾ ನೀನು ಹೇಳ್ದಂಗೆ ಕೇಳ್ತೇನೆ ನಾನು. ಏನಂತ? ಮಾಯೆಯನ್ನ ವಿದಾಯಿ ಮಾಡ್ತೇನೆ, ಶಿಸ್ತುಬದ್ಧವಾಗಿರ್ತೇನೆ, ಎಲ್ಲಾ ನಿಯಮವನ್ನು ಫಾಲೋ ಮಾಡ್ತೇನೆ, ಎಲ್ಲ ಮಾಡ್ತೇನೆ. ಸಮಸ್ಯೆ ಬರೋದಿಲ್ವಾ? ವಿಘ್ನಗಳು ಬರೋದಿಲ್ವಾ? ಪರಿಸ್ಥಿತಿಗಳು ಬರೋದಿಲ್ವಾ? ತೊಂದರೆಗಳು ಬರೋದಿಲ್ವಾ? ಕಾಯಿಲೆಗಳು ಬರೋದಿಲ್ವಾ? ಯಾರು ಏನು ಹೇಳೋದೇ ಇಲ್ವಾ? ಪ್ರತಿಯೊಂದು ಸೆಕೆಂಡ್ ನಮ್ಗೆ ವಿಜಯ ಆಗ್ತಾ ಇರ್ತದ ಅಂತ ಮಕ್ಕಳ ಪ್ರಶ್ನೆ. ನನಗೇನ್ ಸಿಗ್ತದೆ ಅಂತ ಗೊತ್ತಾಗ್ಬೇಕಲ್ವಾ? ಅವಾಗ ಬಾಬಾ ಹೇಳ್ತಾರೆ, ಮೊದಲಿನಕ್ಕಿಂತ ಹೆಚ್ಚಿಗೆ ಪರಿಸ್ಥಿತಿಗಳು ಬರ್ತಾವೆ, ಮೊದಲಿನಕ್ಕಿಂತ ಹೆಚ್ಚಿಗೆ ಸಮಸ್ಯೆಗಳು ಬರ್ತಾವೆ. ಹೌದಾ? ಮತ್ತೆ ಹೆಚ್ಚಿಗೆ ಪರಿಸ್ಥಿತಿ ಬರೋದ್ರೆ ನಾವ್ ಇದೆಲ್ಲ ಯಾಕೆ ಮಾಡ್ಬೇಕು ಅಂತ ಮಕ್ಕಳು ಕೇಳ್ತಾರೆ. ಬಾಬಾ ಹೇಳ್ತಾರೆ, ಮಕ್ಳಿಗೆ ನೋಡಿ, ಹೆಚ್ಚಿಗೆ ಸಮಸ್ಯೆಗಳು ಬಂದಾಗ ನೀವು ಮತ್ತೆ ಮೇಲೆ ಮೇಲೆ ಹಾರ್ತಾ ಹೋದಾಗ ಏನಾಗ್ತದೆ? ವಾತಾವರಣ ಚೇಂಜ್ ಆಗ್ತದೆ. ಫ್ಲೈಟ್ ಅಲ್ಲಿ ಹೋದಾಗ ಮೋಡ್ಗಳು ಬರ್ತವೆ, ದಾರಿ ಕಾಣೋದಿಲ್ಲ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ, ನಿಲ್ಸ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಫ್ಲೈಟ್ ಅನ್ನ ಏನಾದ್ರು ಗಾಳಿ ನಿಲ್ಲಿಸ್ಬಿಡ್ತೀರ, ನಿಲ್ಲಿಸ್ಬಿಟ್ಟು ಡಬಾರತೆ ಬಿದ್ದೋಗ್ಬಿಡುತ್ತೆ ಅಲ್ವಾ? ಕಾರ್ ಏನಾದ್ರು ಹಾಳಾದ್ರೆ ನಿಲ್ಸ್ಬಿಡ್ಬೋದು ಬ್ರೇಕ್ ಆಗ್ಬಿಟ್ಟು. ಫ್ಲೈಟ್ ಹೆಂಗ್ ನಿಲ್ಲಿಸ್ತೀರಿ? ಟ್ರೈನಿಗೂ ಬ್ರೇಕ್ ಆಗ್ಬಿಟ್ಟು ನಿಲ್ಸ್ಬಿಡ್ಬೋದು. ಫ್ಲೈಟ್ ಹೆಂಗ್ ನಿಲ್ಸ್ಲಿಕ್ಕೆ ಆಗತ್ತೆ? ಇನ್ನೂ ಮೇಲೆ ಹಾರಬೇಕಾಗ್ತದೆ. ಸಮಸ್ಯೆ ಬಂದಾಗ ಇನ್ನು ಮೇಲೆ ಹಾರಬೇಕಾಗ್ತದೆ. ಅಥವಾ ಆ ಸಮಸ್ಯೆಗಳಿಗೆ, ವ್ಯಕ್ತಿಗಳಿಗೆ, ಪರಿಸ್ಥಿತಿಗಳಿಗೆ ಏನ್ ಮಾಡ್ಬೇಕು? ಸಕಾಶ್ ಶಕ್ತಿಯನ್ನ ಕೊಟ್ಬಿಟ್ಟು ಏನ್ ಮಾಡ್ಬೇಕಾಗತ್ತೆ? ನೀವು ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕಾಗ್ತದೆ. ಇನ್ನು ಕೆಲವೊಂದು ಮಕ್ಕಳು ಕೇಳ್ತಾರಂತೆ, ಬಾಬಾ ನಾವ್ ಎಷ್ಟು ಸೇವೆಗೆ ಮುಂದೆ ಹೋಗ್ತಾ ಇರ್ತೀವಲ್ವಾ, ಅಷ್ಟು ಸಮಸ್ಯೆಗಳು ಜಾಸ್ತಿ ಬರ್ತಾವಲ್ಲ, ಯಾಕೆ? ಸರಿ, ವಯಸ್ಸಾಗಿದೆ, ಕಾಯಿಲೆಗಳು ಬರ್ತವೆ, ಸರಿ. ಆದ್ರೆ ಸಂಸ್ಕಾರನ ಮಿಲನನೇ ಆಗೋದಿಲ್ಲ ಬಾಬಾ. ಮನೇಲಿ ನೋಡಿದ್ರು ಮನೆಯವ್ರ ಜೊತೆಗೆ ಹೊಂದಾಣಿಕೆ ಆಗೋದಿಲ್ಲ, ಸೇವಾ ಕೇಂದ್ರಕ್ಕೆ ಹೋದ್ರೆ ಅಲ್ಲೂ ಹೊಂದಾಣಿಕೆ ಆಗೋದಿಲ್ಲ. ಏನ್ ಮಾಡೋದು? ಬಾಬಾ ಏನ್ ಹೇಳ್ತಾರೆ ನೋಡಿ ಮಕ್ಳೇ, ಯಾರು ಮುಂದೆ ಯಮಧರ್ಮರಾಯನ ಪುರಿಯಲ್ಲಿ, ಯಮಧರ್ಮರಾಯನ ಎದುರುಗಡೆಗೆ ಶಿಕ್ಷೆ ಅನುಭವಿಸಿದೇನೆ ತಲೆ ಎತ್ತಿಬಿಟ್ಟು ಹೋಗ್ಬೇಕು ಅಂದ್ರೆ ಇಲ್ಲಿ ಸಂಸ್ಕಾರದ ರೂಪದಲ್ಲಿ ನಿಮ್ಮ ಸಮಸ್ಯೆಗಳು ಬಂದೇ ಬರ್ತವೆ. ಖಂಡಿತವಾಗ್ಲೂ ಬರ್ತವೆ. ಮೊದಲಿನಕ್ಕಿಂತ ಹೆಚ್ಚಿಗೆ ಬರ್ತವೆ. ಅದನ್ನ ನೀವು ಎದುರಿಸಬೇಕಾಗ್ತದೆ. ಆದ್ರೆ ತಂದೆಯ ಮಡಿಲಲ್ಲಿ ನೀವು ಇದ್ದಿದ್ದೆ ಆದ್ರೆ, ಬಾಬನ ಜೊತೆಯಲ್ಲಿ ಇದ್ದಿದ್ದೆ ಆದ್ರೆ, ಎಷ್ಟೇ ದೊಡ್ಡ ಪರಿಸ್ಥಿತಿಗಳು ಬರ್ಲಿ, ಪರ್ವತದಷ್ಟು ಬರ್ಲಿ, ಬಾಂಬಿನ ಮಳೆಗಳೇ ಬಿರ್ಲಿ,
ವಿನಾಶನೇ ಆಗ್ಲಿ, ವಿಜಯ ನಿಮ್ಗೆ ಕಟ್ಟಿಟ್ಟು ಬುತ್ತಿ. ನಿಮಗೆ ವಿಜಯ ಆಗ್ತದೆ. ಏನೇ ಬಂದ್ರು ಕೂಡ ತಂದೆ ಮಡಿಲಿಂದ ಕೆಳಗಡೆ ಇಳಿಬೇಡಿ. ಅದೇ ಕಾರಣದಲ್ಲಿ ಬರ್ತದೆ ಹೋಗ್ತದೆ, ಬರ್ತಾ ಇರ್ತದೆ, ಒಂದು ಬಂತು ಹೋಯ್ತು ಹೊಡೆದು ಇನ್ನೊಂದು ಬರ್ತದೆ, ಬರ್ತಾ ಇರ್ತದೆ. ಅಂತಿಮ ಸಮಯದವರೆಗೂ, ಅಂತ್ಯ ಕ್ಷಣದವರೆಗೂ ನಮ್ಮ ಬ್ರಹ್ಮ ಬಾಬರಿಗೂ ಕೂಡ ಬಿಟ್ಟಿಲ್ಲ. ಲಾಸ್ಟ್ ಸೆಕೆಂಡ್ ವರೆಗೂ ಕೂಡ ಬಾಬಾ ಹೇಳ್ತಾರೆ, ಕರ್ಮ ಭೋಗ ಮತ್ತು ಕರ್ಮ ಯೋಗ. ಒಂದ್ ಕಡೆಯಿಂದ ಆ ದಿನ ಆರೋಗ್ಯ ಸರಿ ಇಲ್ಲ ಬಾಬಾರವ್ರದ್ದು, ಒಂದ್ ಕಡೆ ಬಾಬಾ ನೆನ್ಪು ಮಾಡ್ಬೇಕು ಅಂತ ಅದು ಹೇಳಿತಾ ಇದೆ, ಇನ್ನೊಂದು ಕಡೆ ಕಾಯಿಲೆ ಹೇಳಿತಾ ಇದೆ. ಅಂತಿಮ ಸೆಕೆಂಡ್ ವರೆಗೂ ಕೂಡ ಮಾಯ ಟೆಸ್ಟ್ ಮಾಡ್ತದೆ. ಅದೇ ಹೆದರಬೇಡಿ, ವಿಜಯ ನಿಮ್ದೇ, ಯಾಕೆ ನಿಮ್ ಜೊತೆಗೆ ಬಾಬಾ ಇದ್ದಾರೆ. ಟೆಸ್ಟ್ ಮಾಡ್ತಾ ಇರ್ತದೆ. ಅದಕ್ಕಾಗಿ ಹಾರುವ ಕಲೆಯ ಮೂಲಕ, ಸಕಾಶಿನ ಮೂಲಕ ನೀವೇನ್ ಮಾಡ್ಬೇಕು, ಅದನ್ನ ಪರಿವರ್ತನೆ ಮಾಡ್ಬೇಕು. ಎಷ್ಟು ದೊಡ್ಡ ದೊಡ್ಡ ಸೇವೆಗಳಿಗೆ ಹೋಗ್ತಿರೋ ಅಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳು, ತುಂಬಾ ಜನ ಜೊತೆಗೆ ಮಿಲನ ಮಾಡ್ಬೇಕಾಗ್ತದಲ್ವಾ. ಒಂದೇ ಬರ್ತವೆ. ನಿಮ್ಮನ್ನ ನಿಂದನೆ ಮಾಡೋರು ಇರ್ತಾರೆ, ನಿಮ್ಮನ್ನ ಬೈಯೋರು ಇರ್ತಾರೆ, ಸಿಟ್ಟು ಮಾಡೋರು ಇರ್ತಾರೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಭಗವಂತ ಏನ್ ಹೇಳ್ತಾರೆ. ಈಗ ಕೆಲವೊಂದ್ಸಲ ಏನಾಗ್ತದೆ ಗೊತ್ತುಂಟಾ, ಉದಾಹರಣೆಗೆ ಒಂದು ಮಾತೆ ಅವ್ರ ಪತಿ ಜೊತೆಗೆ ಇದ್ದಾರೆ ಅಂತ ತಿಳ್ಕೊಳ್ಳಿ. ಕಾರಣಾಂತರದಿಂದ ಏನಾಯ್ತು ಅಂತಂದ್ರೆ ಪತಿಗೆ ತುಂಬಾ ವಯಸ್ಸಾಗ್ಬಿಟ್ಟಿದ್ದು, ಮಾತೆ ಏಜ್ ಸಣ್ಣದಿದೆ, ಸಣ್ಣ ಏಜ್ ಇದೆ. ಏನೋ ಒಂದು ಕಾರಣದಿಂದ ಆ ಮಾತೆ ಬಡತನದಲ್ಲಿ ಇದ್ರು, ಏನೋ ಒಂದು ಆ ಕಾರಣದಿಂದ ಇವರ ಮತ್ತು ಅವ್ರ ನಡುವೆ ಒಂದು 15-20 ವರ್ಷ ಗ್ಯಾಪ್ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗತ್ತೆ, ದಾರಿಲಿ ಹೋಗ್ಬೇಕಾದ್ರೆ ಇವರೇನಪ್ಪ ತಂದೆ ಮಗಳ ಕಣ್ಣಂಗ್ ಕಾಣ್ತಾರಲ್ಲ ಅಂತ ಹೇಳ್ತಾರೆ ಜನ. ಜನರ ಮಾತಿಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಮತ್ತು ಪತಿವಿನ ನಡುವಿನ ಸಂಬಂಧ ಹೇಗಿದೆ ಅದನ್ನ ಮಾತ್ರ ನೋಡ್ಕೊಳ್ಳಿ ಅಷ್ಟೇ. ಜನ ಏನ್ ಹೇಳ್ತಾರೆ, ಊನವ್ರು ಏನ್ ಹೇಳ್ತಾರೆ, ಎದುರುಗಡೆ ಮನೆಯವ್ರು ಹೇಳ್ತಾರೆ, ಹಿಂದ್ಗಡೆ ಅದು ಕಿವಿ ಕೊಡಬೇಡಿ. ಹಾಗೆ ಈಶ್ವರಿ ವಿಶ್ವವಿದ್ಯಾಲಯದ ಜನ ಏನ್ ಹೇಳ್ತಾರೆ ಅದು ನಿಮ್ಗೆ ಬೇಕಾಗಿಲ್ಲ. ನಿಮ್ಮ ಮತ್ತು ತಂದೆಯ ನಡುವಿನ ಸಂಬಂಧ ಹೇಗಿದೆ ಅದ್ರ ಕಡೆಗೆ ಮುಂದೆ ಹೋಗ್ತಾ ಇರಿ. ಅದಕ್ಕಾಗಿ ಮಕ್ಕಳೇ, ಯಾವುದೇ ಕಾರಣ ಇದ್ರೂ ಕೂಡ ನೆಗೆಟಿವ್ ಅನ್ನ ಸಮಾಧಾನದ ರೂಪದಲ್ಲಿ ಪರಿವರ್ತನೆ ಮಾಡಬೇಡಿ. ಒಂದು ಬಾಬನಿಗೆ ಮಾತು ಕೊಡಿ, ಪಾಪ ಏನೇ ಅದು ನಾವು ಹೆದರೋದಿಲ್ಲ, ಧೈರ್ಯದಿಂದ ಇದೆ. ಹೆದರೋದಿಲ್ಲ ಅಂತಂದ್ರೆ ಏನು, ಹೆದರೋದಿಲ್ಲ ಅಂದ್ರೆ ಬ್ರಾಹ್ಮಣ ಪರಿವಾರದವ್ರನ್ನ ಹೆದರಿಸಿ ಬಿಡಬೇಡಿ, ಅವ್ರ ಜೊತೆಗೆ ಸ್ನೇಹದಿಂದ ಇರ್ಬೇಕು. ಹೆದರಿಸಬೇಕಾಗಿರೋದು ಮಾಯೆಗೆ. ನಾವೇನ್ ಮಾಡ್ತೀವಿ, ಉಲ್ಟಾ ತಗೊಂಡ್ಬಿಡ್ತೀವಿ ಜ್ಞಾನವನ್ನ. ಬಾಬಾ ಹೇಳ್ಬೇಡ, ಹೆದರ್ಬೇಡಿ ಅಂತ ಬಿಡಕ್ಕಾಗಿ ನಾನು ಎಲ್ಲರನ್ನ ಹೆದರಿಸಿ ಬಿಟ್ಟಿದ್ದೇನೆ, ಲೌಕಿಕದವರು ಎಲ್ಲರಿಗೂ ಕೂಡ. ಇನ್ನೊಂದು ಭಾವನೆ, ಕೆಲವೊಂದ್ಸಲ ನಗು ಬರ್ತದಂತೆ. ಏನ್ ನಗು ಬರ್ತದೆ ಗೊತ್ತಾ, ಮಕ್ಕಳು ಹೇಳ್ತಾರಂತ. ಏನ್ ಹೇಳ್ತಾರಂತೆ ಮಕ್ಕಳು, ಬಾಬಾ ವಿಶ್ವ ಪರಿವರ್ತಕರು, ಪ್ರಕೃತಿಯನ್ನು ಚೇಂಜ್ ಮಾಡುವಂತವರು, ಪೂರ್ತಿ ವಿಶ್ವದ ಒಂದೊಂದು ಕಣವನ್ನು ಕೂಡ ಚೇಂಜ್ ಮಾಡ್ಬಿಡ್ತೀವಿ. ಹೌದಾ ಮಗು, ತುಂಬಾ ಉತ್ತಮ. ವಿಶ್ವ ಪರಿವರ್ತನೆ ಮಾಡ್ತೀಯಲ್ಲ, ಪಕ್ಕದಲ್ಲಿ ಒಂದು ಪತಿನೇ ಇನ್ನು ರೆಡಿ ಆಗ್ಲಿಲ್ಲ, ಪತಿನೇ ಸರಿ ಮಾಡ್ಲಿಕ್ಕೆ ಆಗಿಲ್ಲ, ಮಕ್ಕಳನ್ನೇ ಸರಿ ಮಾಡ್ಲಿಕ್ಕೆ ಆಗಿಲ್ಲ, ಮೊಮ್ಮಕ್ಕಳನ್ನೇ ಸರಿ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಫೋನ್ ಮಾಡಿದಾಗ ನಿಮಿತ್ತ ಟೀಚರ್ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀಯಾ, ಅವ್ರ ಹಂಗಿಲ್ಲ ಹಿಂಗಿಲ್ಲ ಅಂತ. ಒಂದು ಆತ್ಮನನ್ನೇ ಸರಿ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಪ್ರಕೃತಿಯಲ್ಲಿಂದ ಸರಿ ಮಾಡ್ತೀಯಾ ಅಂತ ಕೇಳ್ತಾರ. ಅದಕ್ಕಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಆಗದಿದ್ರು ಪರವಾಗಿಲ್ಲ, ಚಿಂತೆ ಮಾಡಬೇಡಿ. ಬೇರೆನ್ ಪರಿವರ್ತನೆ ಮಾಡ್ಲಿಕ್ಕೆ ಆಗದಿದ್ರು ಪರವಾಗಿಲ್ಲ, ನಿಮ್ಮನ್ನೇ ಪರಿವರ್ತನೆ ಮಾಡಿ. ಸರಿ, ನಮ್ಮನ್ನ ಪರಿವರ್ತನೆ ಆಗಿದೀವಿ ಅಂತ ಹೆಂಗ್ ಗೊತ್ತಾಗತ್ತೆ ಬಾಬಾ? ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಭಗವಂತನ ಶಕ್ತಿ ನಿಮ್ಮ ಮೂಲಕ ಹೆಚ್ಚಿಗೆ ಪ್ರವಾಹ ಆಗ್ತಾ ಇದೆ. ಯೋಗದಲ್ಲಿ ಆಳದಲ್ಲಿ ಹೋಗ್ತಾ ಇದ್ದೀರಿ. ಸುಖದ ಅನುಭೂತಿ ಇನ್ನೂ ಜಾಸ್ತಿ ಆಗ್ತಿದೆ, ಶಾಂತಿ ಅನುಭೂತಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಬಾಬಾ ನೆನಪು ಮಾಡೋದು ನಿಮ್ಗೆ ಸಹಜ ಆಗ್ತಾ ಇದೆ. ಆರಾಮ ಗಂಟೆ ಕುತ್ಕೊಂಡು ಕೂಡ ತುಂಬಾ ಖುಷಿ ಅನುಭವ. ಗಂಟೆ ಕುತ್ಕೊಂಡು ನಿದ್ರೆ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ, ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದಲ್ಲ, ಅನುಭವದಲ್ಲಿ ಕುತ್ಕೊಳ್ಳುವಂಥದ್ದು. ಆ ರೀತಿ ಅದು ಸಹಜವಾಗ್ಬೇಕು. ಅದೆಲ್ಲ ಆಗ್ತಾ ಇದೆ ಅಂತಂದ್ರೆ ನಿಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಲೆಕ್ಕ. ಅದಕ್ಕಾಗಿ ಏನಾದ್ರು ನಿಮ್ಗೆ ತಪ್ಪಾಗಿದ್ದಿದ್ರೆ ಅದನ್ನ ಬಾಬನಿಗೆ ತಕ್ಷಣ ಹೇಳ್ಬೇಡಿ. ಯಾರ್ದೇ ಜೊತೆಗೆ ಏನಾದ್ರು ವ್ಯವಹಾರ ಆಯ್ತು, ಮತ್ತೊಂದಾಯ್ತು, ತೊಂದ್ರೆ ಆಯ್ತು, ಯಾರ್ದೇ ಕಡಿಮೆತನ ಕಾಣ್ತು, ಬಾಬನಿಗೆ ಹೇಳ್ಬಿಟ್ಟು ವಿಷಯ ತಲುಪಿಸ್ಬಿಡಿ, ಸುಮ್ಮನೆ ಇದ್ಬಿಡಿ ಅಷ್ಟೇ. ಹೆಚ್ಚಿಗೆ ಅದ್ರ ಬಗ್ಗೆ ಯಾಕೆ, ಏನು, ಹೇಗೆ, ಯಾವ, ಇದು ಹಿಂಗೂ ಆಗತ್ತಾ, ಯಜ್ಞದಲ್ಲಿ ಹಿಂಗೂ ಆಗತ್ತಾ, ಈಶ್ವರಿ ಪರಿವಾರದವ್ರು ಇವ್ರು ಹಿಂಗೂ ಮಾಡ್ತಾರಾ, ಅದೆಲ್ಲ ಬೇಡ ನಿಮ್ಗೆ. ನೀವೇ ಸ್ವತಃ ನೋಡಿದಿರ್ಬೋದು, ಯಾರಿಂದಾದ್ರೆ ಕೇಳಿದ್ದು ಇರ್ಬೋದು.
ಅದಕ್ಕಾಗಿ ಆತ್ಮೀಯರೇ, ನನ್ನ ಅನುಭವ ಏನ್ ಗೊತ್ತಾ, ಬೇರೆ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಮುರ್ಲಿ ಕೇಳಿ ಮತ್ತೆ ಸಾಧನೆ ಮಾಡ್ತಾ ಹೋಗಿ. ಹೆಚ್ಚಿಗೆ ನಾವ್ ಎಷ್ಟು ಜನರ ಹತ್ರ ಮಾತಾಡ್ತಾ ಹೋಗ್ತೀವಲ್ಲ, ವೈಯಕ್ತಿಕವಾಗಿ ಫೋನಲ್ಲಿ ಮಾತುಕತೆ ಇರ್ತದೆ, ಆವಾಗ ಸಮಸ್ಯೆ. ಸೇವಾ ಕೇಂದ್ರದಲ್ಲಿ ನೋಡಿ, ಅಷ್ಟೊತ್ತಿಗೆ ಹೋಗಿ ಜ್ಞಾನ ಕೇಳ್ಕೊಂಡು ವಾಪಸ್ ಬನ್ನಿ, ನಿಮಿತ್ತ ಟೀಚರ್ ಎಷ್ಟು ಸೇವೆ ಅಷ್ಟು ಮಾಡ್ಕೊಂಡು ಬಂದ್ರೆ ಏನು ಸಮಸ್ಯೆ ಇಲ್ಲ. ಎಕ್ಸ್ಟ್ರಾ ಅಲ್ಲಿ ಕುತ್ಕೊಂಡೆ ಸಮಸ್ಯೆ ಸ್ಟಾರ್ಟ್. ಲೌಕಿಕದಲ್ಲೂ ಅಷ್ಟೇ, ಮದ್ವೆ ಕರೆದಿದ್ದಾರ, ಮದ್ವೆಗೆ ಹೋಗಿ ಏನು ಮುಯಿ ಕೊಡೋದಿದೆ, ಗಿಫ್ಟ್ ಕೊಡೋದು, ಕೊಟ್ಟು ಬಿಟ್ಟು ಊಟ ಮಾಡ್ಕೊಂಡು ಬರ್ತಾರೆ, ಏನು ಸಮಸ್ಯೆ ಇಲ್ಲ. 2 ದಿನ ಉಳಿದ್ರೆ ಸಮಸ್ಯೆ ಸ್ಟಾರ್ಟ್. ಅವ್ರ ಮನೆ, ದೇವ್ರ ಮನೆ ಎಲ್ಲ ಸ್ಟಾರ್ಟ್. ಅದಕ್ಕಾಗಿ ತಕ್ಷಣ ಬನ್ನಿ, ವಾಪಸ್ ಬಾಬನ್ ಜೊತೆಗೆ ವ್ಯವಹಾರ ಮಾಡಿ, ಬಾಬನ್ ಜೊತೆಗೆ ಮಾತುಕತೆ ಮಾಡಿ. ಬೇರೆ ಯಾರ ಜೊತೆನೂ ಕೂಡ ಅನಾವಶ್ಯಕವಾಗಿ, ಅದಕ್ಕೆ ಬಾಬಾ ಹೇಳ್ತಾರೆ, ವ್ಯರ್ಥಕ್ಕೆ ಅಲ್ಲಿ ಅವಕಾಶವನ್ನ ಕೊಡಬೇಡಿ. ಇಷ್ಟು ನೀವು ಮಾಡಿದ್ಯಾ ಅಂದ್ರೆ ಈ ವರ್ಷ ನಿಮ್ಮ ಮೂಲಕ ಅಸಂಭವನೂ ಕೂಡ ಸಂಭವ ಆಗ್ಬಿಡ್ತದೆ. ಏನಾಗೋದಿಲ್ಲ ಅಂತ ನೀವು ಕೈ ಚೆಲ್ಲಿದ್ರು ಅದು ಸಂಭವ ಆಗ್ತದೆ. ಅಂದ್ರೆ ಶ್ರೇಷ್ಠನೂ ಆಗ್ತದೆ, ಅಷ್ಟು ಸ್ಟ್ರಾಂಗ್ ಆಗಿ ಪರೀಕ್ಷೆಗಳು ಕೂಡ ಬರ್ತವೆ. 2 ಕಡೆನೂ ಗಮನ. ಇಲ್ಲಿ ಪರೀಕ್ಷೆ ಬಂದ್ರೂ ಕೂಡ ತಂದೆಯ ಕೈ ಹಿಡಿದಿರುವಂತ ಕಾರಣದಿಂದ ಆ ಪರೀಕ್ಷೆಯನ್ನು ಕೂಡ ನೀವು ಸಹಜವಾಗಿ ಏನ್ ಮಾಡ್ತೀರಾ, ಪಾರ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಸದಾ ಕಾಲ ತಂದೆಯ ಏನ್ ಮಾಡಿ, ಮಡಿಲಲ್ಲೇ ಇರಿ. ಒಬ್ಬರೇ ಇದ್ರೆ ಏನಾಗ್ತದೆ, ಒಬ್ಬರೇ ಇದ್ದಾಗ ನಡ್ಕೊಂಡು ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಎದುರುಗಡೆಯಿಂದ ವೆಹಿಕಲ್ ಬಂದ್ಬಿಡ್ತು, ಹಿಂದೆ ಮುಂದೆ ನೀವು ಓಡಾಡ್ಬೇಕಾಗ್ತದಾ? ದಾರಿಲಿ ಹೋಗ್ತಾ ಇರ್ಬೇಕು, ಒಂದು ಗಟರ್ ಬಂದ್ಬಿಡ್ತು ಅಂತ ತಿಳ್ಕೊಳ್ಳಿ, ಆವಾಗ ನೀವೇನ್ ಮಾಡಿ, ನೀವು ಗಟರ್ನ ಹಾರಬೇಕಾಗ್ತದೆ. ಹಾರಿ ಸರಿಯಾಗಿಲ್ಲ ಅಂದ್ರೆ ಕಾಲ್ ಮುರಿದು ಬಿಟ್ಬಿಡ್ತೀರ, ಹೌದಲ್ವಾ? ಅದೇ ಅಮ್ಮ ಎತ್ಕೊಂಡಿದ್ರೆ ಟ್ರಾಫಿಕ್ ನೋಡೋ ಜವಾಬ್ದಾರಿ ಅಮ್ಮನ್. ಬಸ್ ನಲ್ಲಿ ನೀವು ಇದ್ರೂ ಕೂಡ ಬಸ್ ಎಷ್ಟಾದ್ರೂ ರಶ್ ಇಲ್ಲಿ, ನಿಮ್ಗೆ ಏನ್ ತೊಂದರೆ ಇಲ್ಲ, ಯಾಕಂದ್ರೆ ಅಮ್ಮ ನಿಮ್ಮನ್ನ ಎತ್ಕೊಂಡಿದಾರಲ್ಲ. ನೀವೊಬ್ಬರೇ ಇದ್ದಿದ್ರೆ ಏನಾಗತ್ತೆ, ಕಷ್ಟ ಆಗತ್ತಲ್ವಾ? ಅದಕ್ಕಾಗಿ ಇಲ್ಲಿ ಮಕ್ಕಳೇ, ಮನಸ್ಸು ಮಾತ್ರ ಸದಾ ತಂದೆಯ ಪ್ರೀತಿಯ ಅನುಭವ ಮಾಡ್ತಾ ಇಡಿ. ಹೀಗೆ 4 ಕಡೆಯ ಪರಮಾತ್ಮನ ಪ್ರೀತಿಯ ಸುಖಮಯ ಆನಂದಮಯ ತೊಟ್ಟಿಲಲ್ಲಿ ಸದಾ ಆ ಒಂದು ಜೋಗುಳ ಆಡ್ಕೊಂಡ್ಬಿಟ್ಟು ಖುಷಿಯಾಗಿರುವಂತ, ಅವೆಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ ಅಂತಂದ್ರೆ, ವಿಶ್ವ ಕಲ್ಯಾಣ ಮಾಡ್ತಿದ್ದೀನಿ, ಸಕಾಶ ಕೊಡ್ತ, ಅದನ್ನು ಕೂಡ ಬೇಡ, ತಂದೆಯ ಪ್ರೀತಿ ಅನುಭವ ಮಾಡ್ತಾ ಇರಿ ಸಾಕು. ಲವಲೀನ ಆಗಿರುವಂತ ತುಂಬಾ ಪ್ರೀತಿಯ ಶ್ರೇಷ್ಠ ಸಮಾನಧಾರಿ ಮಕ್ಕಳಿಗೆ ಮತ್ತು ಪರಮಾತ್ಮ ಕೊಡುವಂತಹ ಉಡುಗೊರೆ ಗಿಫ್ಟ್ ಅನ್ನ ತೆಗೆದುಕೊಳ್ಳುವಂತಹ ಹೀರೋ ಪಾತ್ರಧಾರಿ ಮಕ್ಕಳಿಗೆ ಸದಾ ಬಾಬ್ದಾದಾರವರ ಪಾಲನೆಯ ರಿಟರ್ನ್ ಅನ್ನ, ಬಾಬ್ದಾದ ನಿಮ್ಗೆ ಏನ್ ಕೊಟ್ಟಿದಾರಲ್ಲ ಅದ್ರ ರಿಟರ್ನ್ ಏನ್ ಕೊಡ್ಬೇಕಂತ ಬಾಬನಿಗೆ, ಸದಾ ಬಾಬನ ಮಡಿಲಲ್ಲಿ ಕೂತ್ಕೊಳ್ಳಿ ಸಾಕು, ಉಳಿದಿದ್ದೆಲ್ಲ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾರೆ ಬಾಬಾ. ಕುತ್ಕೊಂಡ್ಬಿಟ್ರೆ ನಿಮ್ಮ ತನು ಮನವೆಲ್ಲ ನಾನು ನೋಡ್ಕೊಳ್ತೇನೆ. ಈ ರೀತಿ ಪ್ರತಿ ಸೆಕೆಂಡ್ ಅಲ್ಲಿ ಪದಮಾಗುಣ್ ಅರಬ್ ಖರಬ್ ಸಂಪಾದನೆ ಮಾಡುವಂತ ಮಕ್ಕಳಿಗೆ ಪದಮಾಗುಣದಷ್ಟು ನೆನಪು, ಪ್ರೀತಿ ಮತ್ತು ನಮಸ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ವ್ಯರ್ಥವನ್ನ ಸಮಾಪ್ತಿ ಮಾಡಿ ಮತ್ತು ಸಮರ್ಥರಾಗಿ ಈ ಜೀವನದಲ್ಲಿ ಏನು ಬಾಬಾರವರ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರ ಕರೆಕ್ಟ್ ಆಗಿದೆ, ಯಾಕೆ, ಏನು, ಹೇಗೆ, ಏನು ಅಂತ ಬಿಟ್ಟು ಮನಸ್ಸಿನ ಪ್ರಶ್ನೆಗಳನ್ನ ಮಾಡ್ಕೊಳ್ಬಿಟ್ಟು. ಓಕೆ, ಅಂಶ